Hi everyone, my dear students. Okay, you were commenting in the comment section in the previous classes, lessons, poems. Upload the story or lesson or essay of the A.G. Gardiners on saying please, class 9 state syllabus and also remaining literature purpose. ನೀವು ಹೇಳ್ತಾ ಇದ್ರಿ ಅದಕ್ಕೋಸ್ಕರ ದ ಬೆಟರ್ಮೆಂಟ್ ಆಫ್ ದ ಸ್ಟೂಡೆಂಟ್ಸ್ ಐ ಬ್ರಾಡ್ ದಿಸ್ ಕ್ಲಾಸ್ ಇನ್ ಫ್ರಂಟ್ ಆಫ್ ಯು. ಓಕೆ, ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ನಿಮ್ಮ ಮುಂದೆ ಇಟ್ಕೊಳ್ರಿ. ಹಾಗೆ ಕೆಲವೊಂದಿಷ್ಟು ಮೀನಿಂಗ್ ಗೊತ್ತಿರಲ್ದ ಶಬ್ದಗಳನ್ನು ಮೀನಿಂಗನ್ನು ಬರ್ಕೊಳ್ತಾ ಹೋಗ್ರಿ ಅಂತ ಹೇಳ್ತಾ ಲೆಟ್ಸ್ ಕಮ್ ಟು ದ ಫ್ರೋಸ್ 7 ಆನ್ ಸೇಯಿಂಗ್ ಪ್ಲೀಸ್. ಇಟ್ ಈಸ್ ದ ಎಸ್ಸೆ ಆಫ್ ಆಲ್ಫ್ರೆಡ್ ಜಾರ್ಜ್ ಗಾರ್ಡಿನರ್. ಎ ಜಿ ರೆಫರ್ಸ್ ಹಿಯರ್ ಆಲ್ಫ್ರೆಡ್ ಜಾರ್ಜ್. ಓಕೆ, ಲೆಟ್ಸ್ ಆನ್ ಸೇಯಿಂಗ್ ಪ್ಲೀಸ್. ಈ ಟೋಟಲ್ ಆಗಿರ್ತಕ್ಕಂಥ ಎಸ್ಸೆ ಯಾವುದ್ರ ಮೇಲಿದೆಪ್ಪ ಅಂತಂದರೆ ಇದು ನೀವು ಯಾವ ರೀತಿಪ್ಪ ಅಂತಂದ್ರೆ ನಿಮ್ಮ ಒಂದು ಗುಡ್ ಮ್ಯಾನರನ್ನು ಬೆಳೆಸ್ಕೋಬೇಕು ಅನ್ನೋದ್ರ ಮೇಲೆ ಇದು ಇದೆ. ಈ ಪ್ಲೀಸ್ ಹೇಳೋದ್ರಿಂದ ನಿಮ್ಮ ಪೊಲೈಟ್ ಕ್ಯಾರೆಕ್ಟರನ್ನು ಮ್ಯಾನರನ್ನು ಹೇಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದನ್ನು ನಮ್ಮ ಎ ಜಿ ಗಾರ್ಡ್ನರ್ ಅವರು ತಮ್ಮ ಎಸ್ಸೆಯಲ್ಲಿ ತಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಅನುಭವವನ್ನು ಯಾವ ರೀತಿ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಅನ್ನೋದನ್ನು we will see now. On saying please, written by Alfred George Gardiner. Warm-up activity ಇದೆ ನೋಡ್ರಿ. ಏನದ? ಪೀಪಲ್ ಸ್ಟ್ಯಾಂಡಿಂಗ್ ಇನ್ ಅ ಕ್ಯೂ. You dash against someone, parents scolding you, the person at the cash counter gives you your change. ಅವರಿಗೆಲ್ಲ ನೀವು ಹೇಳಬೇಕು. ಯು ಸೇ ಥ್ಯಾಂಕ್ ಯು ಅವಾಗ ಹೇಳ್ತೀರಿ. ಯು ಟೇಕ್ ಯುವರ್ ಪ್ಲೇಸ್ ಆ್ಯಂಡ್ ವೇಟ್ ಫಾರ್ ಯುವರ್ ಟರ್ನ್. ಇದು ಯಾವಾಗಪ್ಪ ಅಂತಂದ್ರೆ ಪೀಪಲ್ ಸ್ಟ್ಯಾಂಡಿಂಗ್ ಇನ್ ಎ ಕ್ಯೂ. ಯು ಅಪಲೈಸ್ ಸೇಯಿಂಗ್ ಸಾರಿ. ಈಗ ಯಾರಾದರೂ ಡ್ಯಾಶ್ ಯು ಡ್ಯಾಶ್ ಸಮೋನ್, ಅವಾಗ ಏನು ಹೇಳ್ತೀವಿ? ಸಾರಿ ಹೇಳಬೇಕು. ಪೇರೆಂಟ್ಸ್ ಕೋಲ್ಡಿಂಗ್ ಯು ಫುಟ್ ಫಾರ್ವರ್ಡ್ ರೀಸನ್ಸ್ ಅ ಪೊಲೈಟ್ ಮ್ಯಾನರ್. ಯಾಕೆ ತಪ್ಪು ಮಾಡಿದೆ ಅನ್ನೋದಕ್ಕೆ ನೀವು ರೀಸನ್ ಹೇಳಬೇಕು. ದ ಪರ್ಸನ್ ಅಟ್ ದ ಕ್ಯಾಶ್ ಕೌಂಟರ್ ಗಿವ್ಸ್ ಯು ಅ ಚೇಂಜ್. ಯು ಕ್ಯಾನ್ ಸೇ ಥ್ಯಾಂಕ್ ಯು. ಎ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಗುಡ್ ಮ್ಯಾನರನ್ನು ಬೆಳೆಸ್ಕೊಳ್ಳೋದೇ ಒಂದು ಲೆಸನ್ದ ಉದ್ದೇಶ. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ನೀವು ಕೂಡ ಟೆಕ್ಸ್ಟ್ ಬುಕ್ಕನ್ನು ಮುಂದೆ ಇಟ್ಕೊಳ್ರಿ. ಹಾಗೆ ಕೆಲವೊಂದಿಷ್ಟು ಪ್ರೆಸಲ್ ವರ್ಬ್ಸು ಆಮೇಲೆ ಪ್ರೈಸಸ್ದು ಮೀನಿಂಗು ವರ್ಡ್ಸ್ ಮೀನಿಂಗನ್ನು ಬರಿಕೊಳ್ತಾ ಹೋಗ್ರಿ. ಮತ್ತೊಮ್ಮೆ ನಿಮ್ಗೆ ಓದಿದಾಗ ಏನಾಗುತ್ತಾ ಅರ್ಥ ಆಗುತ್ತಾ. ಓಕೆ, ಲೆಟ್ಸ್ ಕಮ್ ಟು ದ ಫಸ್ಟ್ ಪ್ಯಾರಾಗ್ರಾಫ್. ದ ಯಂಗ್ ಲಿಫ್ಟ್ ಮ್ಯಾನ್ ಇನ್ ಎ ಸಿಟಿ ಆಫೀಸ್ ಹೂ ಥ್ರೂ ಅ ಪ್ಯಾಸೆಂಜರ್ ಔಟ್ ಆಫ್ ಹಿಸ್ ಲಿಫ್ಟ್ ದ other morning and was fined for the offense was undoubtedly in the wrong. ಏನಾಗ್ತದ? ಸೀನ್ ಯಾವ ರೀತಿ ಸ್ಟಾರ್ಟ್ ಆಗ್ತದಪ್ಪ ಅಂದ್ರೆ ದ ಯಂಗ್ ಲಿಫ್ಟ್ ಮ್ಯಾನ್ ಯಾರಪ್ಪ ಅಂತಂದ್ರೆ ಹೂ ಆಪ್ರೇಟಿಂಗ್ ದ ಲಿಫ್ಟ್. ಆಪ್ರೇಟ್ ಮಾಡ್ತಕ್ಕಂಥ ಲಿಫ್ಟ್ ಆಪ್ರೇಟರು ಹೆಂಗಿರ್ತಾನೆ? ಎಲ್ಲಿರ್ತಾನೆ? ಇನ್ ದ ಸಿಟಿ ಆಫೀಸ್. ಹೂ ಥ್ರೂ ಅ ಪ್ಯಾಸೆಂಜರ್ ಆಫ್ ಹಿಸ್ ಲಿಫ್ಟ್ ದ ಅದರ್ ಮಾರ್ನಿಂಗ್ ಅಂಡ್ ವಾಸ್ ಫೈನ್ಡ್ ಫಾರ್ ದ ಅಫೆನ್ಸ್ ವಾಸ್ ಅನ್ಡೌಟೆಬಲಿ ಇನ್ ದ ರಾಂಗ್. ಅವೇನು ಮಾಡ್ತಾನಪ್ಪ ಅಂದ್ರೆ ಪ್ಯಾಸೆಂಜರ್ನ ತನ್ನ ಲಿಫ್ಟಲ್ಲಿ ಕರ್ಕೊಳ್ಳೋದಿಲ್ಲ. ದೆನ್ ಹಿ ಥ್ರೀ ಔಟ್, ಹೊರಗೆ ಹಾಕ್ತಾನೆ. ಯಾಕೆ ಹಾಕ್ತಾನೆ? ದ ರೀಸನ್ ಈಸ್ ಇಟ್ ವಾಸ್ ಎ ಕ್ವಶನ್ ಆಫ್ ಪ್ಲೀಸ್. ದೆನ್ ಆ್ಯಂಡ್ ವಾಸ್ ಫೈನ್, ಅವನಿಗೆ ದಂಡ ಆಯಿತು. ಅಫೆನ್ಸ್ ಒಂದು ರೀತಿ ಆ ಒಂದು ವರ್ಕರ್ ಇರ್ತಾನೆ, ಆ ಒಂದು ಅವನಿಗೆ ಪ್ರಾಬ್ಲಮ್ ಆಯಿತು. ಈ ಹೊರಗೆ ಯಾಕೆ ಹಾಕಿದ? ಲಿಫ್ಟಲ್ಲಿ ಯಾಕೆ ಕರ್ಕೊಳ್ಳಿಲ್ಲ ಆ ಪ್ಯಾಸೆಂಜರ್ನಪ್ಪ ಅಂತಂದ್ರೆ ಇಟ್ ವಾಸ್ ಎ ಕ್ವಶನ್ ಆಫ್ ಪ್ಲೀಸ್. ಯಾಕಂದ್ರೆ ಆ ಪ್ಯಾಸೆಂಜರ್ ಅವನಿಗೆ ಪ್ಲೀಸ್ ಅಂತ ಹೇಳಿರಲಿಲ್ಲ. ಅದಕ್ಕೋಸ್ಕರ ದೆನ್ ಲಿಫ್ಟ್ ಮ್ಯಾನ್ ವಾಂಟ್ಸ್ ಹಿಯರ್, ಡಿಮ್ಯಾಂಡ್ಸ್ ಹಿಯರ್, ಪ್ಲೀಸ್ ಟೇಕ್ ಮೀ ಟು ದ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಅವ ಕರ್ಕೊಳ್ಳಿಲ್ಲ. ದ ಕಂಪ್ಲೇಂಟ್ ಎಂಟ್ರಿಂಗ್ ದ ಲಿಫ್ಟ್ ಸೈಡ್ ಟಾಪ್, ದ ಲಿಫ್ಟ್ ಮ್ಯಾನ್ ಡಿಮ್ಯಾಂಡೆಡ್ ಟಾಪ್ ಪ್ಲೀಸ್ ಆ್ಯಂಡ್ ದಿಸ್ ಕನ್ಸೆಷನ್ ಬೀಯಿಂಗ್ ರಿಫ್ಯೂಸ್ಡ್, ಈ ನಾಟ್ ಓನ್ಲಿ ಡಿಕ್ಲೈನ್ ಟು ಕಾಂಪ್ಲೈ ವಿತ್ ದ ಇನ್ಸ್ಟ್ರಕ್ಷನ್. ಏನಾಗಿತ್ತಪ್ಪ ಅದರ ಕಂಪ್ಲೇಂಟ್? ಏನು ಕಂಪ್ಲೇಂಟು? ಏನು ದೂರ ಇತ್ತಪ್ಪ? ಎಂಟ್ರಿಂಗ್ ದ ಲಿಫ್ಟ್, ಆ ಪ್ಯಾಸೆಂಜರ್ ಲಿಫ್ಟ್ ಒಳಗೆ ಬಂದ. ದೆನ್ ಸೈಡ್ ಅವ ಏನು ಹೇಳ್ದ? ಟಾಪ್, ನಾ ಟಾಪ್ ಫ್ಲೋರಿಗೆ ಹೋಗ್ಬೇಕಂತ ಹೇಳ್ದ. ಪ್ಲೀಸ್ ಹೇಳಿಲ್ಲ. ಬಟ್ ನಮ್ಗೆ ಲಿಫ್ಟ್ ಮ್ಯಾನ್ಗೆ ಏನು ಬೇಕಾಗಿತ್ತು? ದ ಲಿಫ್ಟ್ ಮ್ಯಾನ್ ಡಿಮ್ಯಾಂಡೆಡ್ ಟಾಪ್ ಪ್ಲೀಸ್. ಲಿಫ್ಟ್ ಮ್ಯಾನ್ಗೆ ಏನು ಬೇಕಾಗಿತ್ತು? ನನಗೆ ಮ್ಯಾಗ್ ಒಯ್ರಿ ದಯವಿಟ್ಟು ಅಂತ ಪ್ಲೀಸ್ ಹೇಳಬೇಕಾಗಿತ್ತು. ಅದಕ್ಕೆ ಟು ದಿಸ್ ಕನ್ಸೆಷನ್ ಬೀಯಿಂಗ್ ರಿಫ್ಯೂಸ್ಡ್, ಈ ನಾಟ್ ಓನ್ಲಿ ಡಿಕ್ಲೈನ್ ಟು ಕಾಂಪ್ಲೈ ವಿತ್ ದ ಇನ್ಸ್ಟ್ರಕ್ಷನ್. ಅದಕ್ಕೆ ಟು ಕಾಂಪ್ಲೈ ಮೀನ್ಸ್ ಟು ಒಬೇ ರೂಲ್. ಆ ಒಂದು ಅವನನ್ನು ಕರ್ಕೊಂಡು ಹೋಗಲಿಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ರಿಫ್ಯೂಸ್ ಮಾಡ್ತಾನೆ ಯಾರು? ಲಿಫ್ಟ್ ಮ್ಯಾನ್. ಬಟ್ ಹರ್ಡ್ ದ ಪ್ಯಾಸೆಂಜರ್ ಔಟ್ ಆಫ್ ದ ಲಿಫ್ಟ್. ಅದಕ್ಕೆ ಏನು ಮಾಡ್ದವ? ಹೊರಗೆ ಕಳಿಸ್ದ. ಹರ್ಡ್ ಮೀನ್ಸ್ ಟು ಥ್ರೋ ಔಟ್.
ಹೊರಗೆ ಕಳಿಸ್ದ. ದಿಸ್ ಅಫ್ಕೋರ್ಸ್ ವಾಸ್ ಕ್ಯಾರಿಂಗ್ ಎ ಕಮೆಂಟ್ ಆನ್ ಮ್ಯಾನರ್ ಟು ಫಾರ್. ಇಷ್ಟೆಲ್ಲ ಆಗಿದ್ದು ಯಾವುದಕ್ಕಪ್ಪ ಅಂದರೆ ಓನ್ಲಿ ಒನ್ ಕಮೆಂಟ್. ವಾಟ್ ಈಸ್ ದಟ್ಸ್ ಪ್ಲೀಸ್, ನೀವು ಒಳ್ಳೆ ಮ್ಯಾನರ್ನ ಯೂಸ್ ಮಾಡಬೇಕು, ಪ್ಲೀಸ್ ಹೇಳಬೇಕು ಅನ್ನೋದು ಒಂದು. ಡಿಸ್ಕರ್ಟಸಿ ಇಸ್ ನಾಟ್ ಓನ್ಲಿ ಅ ಲೀಗಲ್ ಅಫೆನ್ಸ್. ಡಿಸ್ಕರ್ಟಸಿ ಅಂದರೆ ಏನಪ್ಪ ಅಂದ್ರೆ ನಾಟ್ ಪೊಲೈಟ್. ಈಗ ನಿಮ್ಗೆ ಯಾರಾದರೂ ಬಡಿದ್ರೆ ಹೊಡೆದ್ರೆ ಏನಾದರೂ ಫಿಸಿಕಲ್ ಡ್ಯಾಮೇಜ್ ಮಾಡಿದರೆ ನಾವು ಹೋಗಿ ಕಂಪ್ಲೇಂಟ್ ಕೊಡ್ಬೋದು. ಈಗ ನಾವು ಬೈದು ಅವ ಹಂಗಂದ, ಈಗ ಫಾರ್ ಎಕ್ಸಾಂಪಲ್ ಈಗ ಕಾರ್ತಿಕ್ ಅಂತೇಳಿ ಹೆಸರದ ಕಾರ್ಯ ಅಂದಪ್ಪ ಅಂದರೆ ಇಟ್ ಇಸ್ ನಾಟ್ ಎ ಲೀಗಲ್ ಅಫೆನ್ಸ್. ಈ ರೀತಿಯಾಗಿರ್ತಕ್ಕಂಥ ಕಾನೂನಾತ್ಮಕ ಅಪರಾಧ ಅಲ್ಲ ಅದು. ಆ್ಯಂಡ್ ಇಟ್ ಇಸ್ ನಾಟ್ ಎಕ್ಸ್ಕ್ಯೂಸ್ ಅಸಾಲ್ಟ್ ಆ್ಯಂಡ್ ಬ್ಯಾಟ್ರಿ. ಅಸಾಲ್ಟ್ ಆ್ಯಂಡ್ ಬ್ಯಾಟ್ರಿ ಇಟ್ ಮೀನ್ಸ್ ವಾಟ್ ಇಟ್ ಶೋಸ್ ದ್ಯಾಟ್ ಫಿಸಿಕಲ್ ಡ್ಯಾಮೇಜ್. ಆ ಒಂದು ಕಮ್ಯುನಿಕೇಷನ್ ಲ್ಯಾಂಗ್ವೇಜಲ್ಲಿ ಯಾವುದೇ ಆಗಿರ್ತಕ್ಕಂಥ ದಾಳಿಯನ್ನು ಡ್ಯಾಮೇಜನ್ನು ನಾವು ಮಾಡೋಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಎ ಬರ್ಗ್ಲರ್ ಬ್ರೇಕ್ಸ್ ಇನ್ ಟು ಮೈ ಹೌಸ್ ಆ್ಯಂಡ್ ಐ ನಾಕ್ ಹಿಮ್ ಡೌನ್ ದ ಲಾ ವಿಲ್ ಅಸಾಲ್ಟ್ ಮೀ, ದ ಲಾ ವಿಲ್ ಅಕ್ವೈಟ್ ಮೀ. ಓಕೆ, ಅಕ್ವೈಟ್ ಇದೆ ಸಪೋರ್ಟ್. ಯಾಕಂದ್ರೆ ಒಬ್ಬ ಕಳ್ಳ, ಬರ್ಗ್ಲರ್ ಅಂದರೆ ಯಾರು? ಕಳ್ಳ ನನ್ನ ಮನೆಯನ್ನು ತುಡುಗು ಮಾಡಿದರೆ ಅಕಾರ್ಡಿಂಗ್ ಟು ಲಾ ನಾನೇನು ಮಾಡ್ಬೋದು? ಕಂಪ್ಲೇಂಟ್ ಕೊಡ್ಬೋದು. ಅವಾಗ ಲಾ ನನಗೆ ಸಪೋರ್ಟ್ ಮಾಡುತ್ತೆ. ಬೈದ್ರಪ್ಪ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಇಟ್ಸ್ ಡಿಸ್ಕರ್ಟಸಿ ಡಸಂಟ್ ಸಪೋರ್ಟ್ಸ್ ದ ಲಾ. ಆ್ಯಂಡ್ ಇಫ್ ಐ ಆಮ್ ಫಿಸಿಕಲಿ ಅಸಾಲ್ಟೆಡ್, ಒಂದು ವೇಳೆ ನಾನು ಫಿಸಿಕಲಿ ಅಸಾಲ್ಟೆಡ್ ಮೀನ್ಸ್ ಅಟ್ಯಾಕ್, ಇಟ್ ವಿಲ್ ಪರ್ಮಿಟ್ ಟು ರಿಟೇಲಿಯೇಟ್ ವಿತ್ ರೀಸನೇಬಲ್ ವಯಲೆನ್ಸ್. ಅದಕ್ಕೇನು ಮಾಡತ್ತಪ್ಪ ಅಂದ್ರೆ ರಿಟೇಲಿಯೇಟ್ ಮೀನ್ಸ್ ಸೇಡಿ ತೀರಿಸ್ಕೋಬೋದು ಯಾವುದಾದ್ರೊಂದು ಹಿಂಸಾತ್ಮಕ ವಯಲೆನ್ಸ್ನಿಂದ. ಇಟ್ ಡಸ್ ಬಿಕಾಸ್ ದ ಬರ್ಗ್ಲರ್ ಆ್ಯಂಡ್ ಮೈ assault have broken quite definite commands of the law, but no legal system could attempt to legislate against bad manners or could sanction the use of. ಬಟ್ ಯಾವುದಪ್ಪ ಅಂದರೆ ಯಾವುದೇ ಆಗಿರ್ತಕ್ಕಂಥ ಲೆಜಿಸ್ಲೇಟ್ ಮೀನ್ಸ್ ಕಾನೂನು, ಯಾವುದೇ ಒಂದು ಲೀಗಲ್ ಸಿಸ್ಟಮ್ ನಮಗೆ ಬ್ಯಾಡ್ ಮ್ಯಾನರ್ಸ್ಗೆ ಏನು ಮಾಡೋಂಗಿಲ್ಲ, ಸಪೋರ್ಟ್ ಮಾಡೋಂಗಿಲ್ಲ ಅಂತೇಳಿ ಆಥರ್ ಗಾರ್ಡಿನರ್ ಹೇಳ್ತಾರೆ. ಆರ್ ಕುಡ್ ಸ್ಯಾಂಕ್ಷನ್ ದ ಯೂಸ್ ಆಫ್ ವಯಲೆನ್ಸ್ ಅಗೇನ್ಸ್ಟ್ ಸಮಥಿಂಗ್ ವಿಚ್ it does not itself recognize as a legal punishable offense. ಯಾವುದೇ ಆಗಿರ್ತಕ್ಕಂಥ ಲೀಗಲ್ ಪನಿಷ್ಮೆಂಟು ಅದಕ್ಕಿರಲ್ಲ. ಆ್ಯಂಡ್ ವಾಟ್ ಎವರ್ ಅವರ್ ಸಿಂಪತಿ ವಿತ್ ದ ಲಿಫ್ಟ್ ಮ್ಯಾನ್ ವಿ ಮಸ್ಟ್ ಅಡ್ಮಿಟ್ ದ್ಯಾಟ್ ದ ಲಾ ಈಸ್ ರೀಸನೇಬಲ್. ದೆನ್ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಶುಡ್ ಶೋ ದ್ಯಾಟ್ ಸಿಂಪತಿ, ಕರುಣೆ, ಸಹಾನುಭೂತಿ ಅಂತ ಕರಿತೀವಲ್ಲ, ಅವನ ಜೊತೆ ತೋರಿಸಿದ್ರೆ ಟಾಪ್ ಪ್ಲೀಸ್ ಅಂದಿದ್ರೆ ಅವ ಕರ್ಕೊಂಡು ಹೋಗಿ ಮ್ಯಾಗ ಬಿಡ್ತಿದ್ದ. ಬಟ್ ಇವಾಗ ಕೇಳಿಲ್ಲ, ಅದಕ್ಕೋಸ್ಕರ ಲಿಫ್ಟ್ನಿಂದ ಹೊರಗೆ ತೆಗೆದುಗುದ. ಇಟ್ ವುಡ್ ನೆವರ್ ಡೂ ಇಫ್ ವಿ ಆರ್ ಆಟ್ ಲಿಬರ್ಟಿ ಟು ಬಾಕ್ಸ್ ಪೀಪಲ್ಸ್ ಇಯರ್ಸ್ ಬಿಕಾಸ್ ವಿ ಡಿಡ್ ನಾಟ್ ಲೈಕ್ ದೇರ್ ಬಿಹೇವಿಯರ್ ಆರ್ ದ ಟೋನ್ ಆಫ್ ದೇರ್ ವಾಯ್ಸಸ್. ಇಟ್ ವುಡ್ ನೆವರ್ ಡೂ ಇಫ್ ವಿ ಆರ್ ಲಿಬರ್ಟಿ ಟು ಬಾಕ್ಸ್ ಪೀಪಲ್. ಲಿಬರ್ಟಿ ಮೀನ್ಸ್ ಫ್ರೀಡಮ್. ಬಾಕ್ಸ್ ಪೀಪಲ್ ಅಂದರೆ ಯಾರಪ್ಪ? ಬ್ಯಾಡ್ ಮ್ಯಾನರ್ಡ್ ಪೀಪಲ್. ಈ ಕೆಟ್ಟ ಒಂದು ಕಮ್ಯುನಿಕೇಷನನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಜೊತೆ ನಾವೇನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರು ಮಾತಾಡೋದು ಹೆಂಗೆ, ಅವ್ರ ದ ಟೋನ್ ಆಫ್ ದೇರ್ ವಾಯ್ಸಸ್, ಅವ್ರ ಟ್ಯೂನ್ ಹೆಂಗಿರುತ್ತೆ, ಅವ್ರ ದ ಸ್ಕೋಲ್ ಆನ್ ದೇರ್ ಫೇಸಸ್, ಅವ್ರ ಮುಖ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂದರೆ ಗಂಟು ಹಾಕೊಂಡು ಕೂತಿರ್ತಾರೆ, ಆ ರೀತಿಯಾಗಿರ್ತಕ್ಕಂಥ. ಅವರ್ ಫೀಸ್ಟ್ ವುಡ್ ನೆವರ್ ಬಿ ಐಡಲ್ ಆ್ಯಟ್ ದ ಗಟರ್ಸ್ ಆಫ್ ದ ಸಿಟಿ ವುಡ್ ರನ್ ವಿತ್ ಬ್ಲಡ್ ಆಲ್ ಡೇ. ಒಂದು ವೇಳೆ ಅವ್ರು ಬೈದರು ಏನಾಗಿ ನಮಗೆ ಮ್ಯಾನರ್ ಆಗಿ ಪೊಲೈಟ್ನೆಸ್ಸನ್ನು ತೋರಿಸ್ಲಿಕ್ಕಂದ್ರೆ ನಾವೆಲ್ಲಾದರೂ ಹೊಡೆದಾಡ್ದೀವಿ ಅಂದರೆ ಏನಾಗ್ತಾವಪ್ಪ ಅಂತಂದ್ರೆ ನಮ್ಮ ಸಿಟಿ, ಈಗ ಫಾರ್ ಎಕ್ಸಾಂಪಲ್ ವಿಜಯಪುರ ಸಿಟಿ ತೊಗೋಬೋದು, ಬಾಗಲಕೋಟೆ ತೊಗೋಬೋದು, ಬೆಳಗಾವಿ ತೊಗೋಬೋದು, ಇಲ್ಲಿ ಯಾರೂ ಕೂಡ ಮನುಷ್ಯರಾಗಿ ಬದುಕ್ತಿರ್ಲಿಲ್ಲ. ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಅಂದ್ರೆ ದ ಗಟರ್ಸ್ ಆಫ್ ದ ಸಿಟಿ ವುಡ್ ರನ್ ವಿತ್ ದ ಬ್ಲಡ್ ಆಲ್ ಡೇ. ಅವ ನಂಗೆ ಹಂಗೆ ಅಂದ ಹೋಗಿ ಹೊಡೆದೇ ಬಿಡ್ತೀನಿ, ಮರ್ಡ್ರ್ ಮಾಡ್ತೀನಿ, ಎಲ್ಲರಿಗೆ ಹೊಡಿತಾ ಹೋದ್ರೆ ಏನಾಗ್ತವ, ನಮ್ಮ ಇಡೀ ಗಟ್ರಗಳೇ ನೀರಿನಿಂದ ಕೊಳಚೆ ನೀರಿನಿಂದ ಹರಿಯೋದು ಬಿಟ್ಟು ಏನದರಿಂದ ಹರಿತಾವಪ್ಪ ಅಂತಂದ್ರೆ ಮನುಷ್ಯನ ರಕ್ತದಿಂದ ಹರಿತಾವ ಅಂತ ಹೇಳಿಕಿರಿಂದ ನಮ್ಮ ಗಾರ್ಡಿನರ್ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ವಿ ಮಸ್ಟ್ ಶೋ ದ ಮ್ಯಾನರ್, ಗುಡ್ ಮ್ಯಾನರ್. ಅದಕ್ಕೆ ನಾವೊಂದು ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು, ನಮ್ಮ ಒಂದು ಫೀಲಿಂಗ್ಸನ್ನು ನಾವು ಕಂಟ್ರೋಲ್ ಮಾಡಬೇಕಂತ ಅವ್ರು ಹೇಳ್ತಾರೆ ಇಲ್ಲಿ. ಓಕೆ, ಇಟ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಆರ್ ನಾಟ್. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ಐ ವಿಲ್ ಕ್ಲಿಯರ್ ದ್ಯಾಟ್.
I hope from your side I am doing this class the betterment of the students, then just I need of your support, and your subscription is our motivation to bring the more classes to the betterment of you, my dear students. Okay, then second paragraph ಅಲ್ಲಿ ಏನು ಹೇಳ್ತಾರೆ ನೋಡ್ರಿ, I may be as uncivil as I may please and the law will protect me against the violent retaliation. I may be as uncivil, ನಾನು ಒಂದೇ ಅಸಭ್ಯವಾಗಿ ಅನ್ವಾಂಟೆಡ್ ಆಗಿ ವರ್ತನೆ ಮಾಡಿದರೆ, ಆ್ಯಸ್ ಮೇ ಬಿ ಪ್ಲೀಸ್ ಆ್ಯಂಡ್ ದ ಲಾ ವಿಲ್ ಪ್ರೊಟೆಕ್ಟ್ ಮೀ ಅಗೇನ್ಸ್ಟ್ ದ ವೈಲೆಂಟ್ ರಿಟೇಲಿಯೇಷನ್. ಯಾವಾಗಪ್ಪ ಅಂತಂದ್ರೆ ಇಲ್ಲಿ ಲಾ ಯಾವಾಗ ಯಾವುದಾದ್ರೂ ಹಿಂಸೆ ಆದಾಗ, ಯಾವುದಾದ್ರೂ ಫಿಸಿಕಲ್ ಡ್ಯಾಮೇಜ್ ಇದ್ದಾಗ ಏನಾಗುತ್ತಪ್ಪ ಅಂದ್ರೆ ನನಗೆ ಲಾ ಸಪೋರ್ಟ್ ಮಾಡುತ್ತೆ. ಈಗ ಕಾಮನ್ನಾಗಿ ಈ ಒಂದು ಬಾಕ್ಸ್ ಪೀಪಲ್ ಏನಿರ್ತಾರಪ್ಪ ಅಂದ್ರೆ ಬ್ಯಾಡ್ ಮ್ಯಾನರ್ ಪೀಪಲ್, ಅವರಿಂದ ಯಾವುದೇ ಒಂದು ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾರೆ ಅವರು. ಐ ಮೇ ಬಿ ಹಾಟಿ ಮೀನ್ಸ್ ರೂಡ್ ಆರ್ ಬೂರಿಶ್ ಆ್ಯಂಡ್ ದೇರ್ ಇಸ್ ನೋ ಪೆನಾಲ್ಟಿ ಟು ಪೇ ದ ಎಕ್ಸೆಪ್ಟ್ ಪೆನಾಲ್ಟಿ ಆಫ್ ಬೀಯಿಂಗ್ ರಿಟರ್ನ್ ಡೌನ್ ಇನ್ ಮ್ಯಾನರ್ಡ್ ಫೆಲೋ. ಯಾಕಪ್ಪ ಅಂದ್ರೆ ನಮ್ಗೆ ಯಾವುದೇ ಆಗಿರ್ತಕ್ಕಂಥ ಪೆನಾಲ್ಟಿ ಇರಲಿಲ್ಲ, ಯಾವುದೇ ದಂಡನೂ ಕೂಡ ಕಟ್ಟಂಗಿಲ್ಲ. ಯಾವುದಕ್ಕೆ? ಇಲ್ ಮ್ಯಾನರ್ಡ್ಗೆ, ಅಸಭ್ಯ ಮನುಷ್ಯನ ವರ್ತನೆ. The law does not compel me to say please or attune my voice to other people's sensibilities any more than it says that I shall not wax my mustache or dye my hair or wear ringlets down my back. ಏನು ಹೇಳ್ತಾರಪ್ಪ ಅಂದ್ರೆ the law does not compel. ಕಾನೂನು ನಮ್ಗೆ ಕಾಂಪೆಲ್ ಮೀನ್ಸ್ ಫೋರ್ಸ್ ಮಾಡಂಗಿಲ್ಲ, ನೀ ಪ್ಲೀಸ್ ಹೇಳಬೇಕಂತೇಳಿ ಇಲ್ಲ. ಆರ್ ಟು ಅಟ್ಯೂನ್ ಮೈ ವಾಯ್ಸ್, ಏನು ಚೆನ್ನಾಗಿ ಮಾತಾಡ್ಬೇಕಂತೇಳಿ ಇಲ್ಲ. ಅದರ್ ಪೀಪಲ್ಸ್ ಸೆನ್ಸಿಬಿಲಿಟೀಸ್, ಸಂವೇದನೆ, ಎನಿ ಮೋರ್ ದೆನ್ ಇಟ್ ಸೇಸ್ ದ್ಯಾಟ್ ಐ ಶಾಲ್ ನಾಟ್ ಆಕ್ಸ್ ಮೈ ಮಿಸ್ಟೇಕ್ ಆರ್ ಡೈ ಮೈ ಹೇರ್ ಆರ್ ವೇರ್ ರಿಂಗ್ಲೆಟ್ಸ್ ಡೌನ್ ಮೈ ಬ್ಯಾಕ್. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ ಅವರು ಇಲ್ಲಿ, ನನ್ನ ಒಂದು ಮೀಸೆಯನ್ನು ಹೀಗೆ ಕಟ್ ಮಾಡ್ಕೋಬೇಕನ್ನೋದು ಏನು ರೂಲ್ ಇಲ್ಲ. ಆಮೇಲೆ ನಾನು ಹೇರ್ಗೆ ಡೈ ಮಾಡ್ಕೋಬಾರ್ದು ಅನ್ನೋದು ಕೂಡ ಇಲ್ಲ. ವೇರ್ ರಿಂಗ್ಲೆಟ್ಸ್, ಅಲಕಗಳಿಂದ ಯಾವುದೇ ಒಂದು ಈ ರೀತಿಯಾಗಿರ್ತಕ್ಕಂಥ ನಮ್ಮ ಮಿಶ್ರ ಬದುಕಲಿಕ್ಕೆ ಯಾವುದೇ ಒಂದು ಕಾನೂನಾತ್ಮಕ ಅಪೋಸಿಷನ್ ಇಲ್ಲ ಅಂತ ಹೇಳ್ತಾರೆ ಇವರಲ್ಲಿ. ನೆಕ್ಸ್ಟ್, ಇಟ್ ಡಸ್ ನಾಟ್ ರೆಕಗ್ನೈಸ್ ದ ಲ್ಯಾಸರೇಷನ್ ಆಫ್ ಅವರ್ ಫೀಲಿಂಗ್ಸ್ ಆಸ್ ಎ ಕೇಸ್ ಆಫ್ ಕಂಪನ್ಸೇಷನ್. ಇಟ್ ಡಸ್ ನಾಟ್ ರೆಕಗ್ನೈಸ್, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಒಂದು ಗುರುತಿಸುವಿಕೆ, ಐಡೆಂಟಿಫಿಕೇಶನ್, ದ ಲ್ಯಾಸರೇಷನ್ ಮೀನ್ಸ್ the effect of our feelings as case of compensation. Compensation means solution. There is no allowance for moral and intellectual damage in this matters. ಯಾವುದೇ ಒಂದು ಪ್ರಾಫಿಟ್ಟು, ಅಲೋವನ್ಸ್ ಮೀನ್ಸ್ ಪ್ರಾಫಿಟ್ಟು, ಇನ್ಕಮು ಅಂತ ಈ ಒಂದು ಮಾರಲ್ಲು ಮತ್ತು ಬೌದ್ಧಿಕ ಮತ್ತು ನೈತಿಕ ಡ್ಯಾಮೇಜ್ಗಳಿಗೆ ನಮ್ಮ ಕಾನೂನು ಯಾವುದೇ ಆಗಿರ್ತಕ್ಕಂಥ ಪ್ರಾಫಿಟನ್ನು ಅಥವಾ ಪನಿಷ್ಮೆಂಟನ್ನು ಕೊಡಲ್ಲ ಅಂಥೇಳಿ ಐ.ಜಿ. ಗಾರ್ಡಿನರ್ ಅವರು ಹೇಳ್ತಾ ಇದ್ದಾರೆ. ಇಟ್ ಈಸ್ ಅಬೌಟ್ ಥರ್ಡ್ ಪ್ಯಾರಾಗ್ರಾಫ್. ನೆಕ್ಸ್ಟ್ ಥರ್ಡ್ ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ದಿಸ್ ಡಸ್ ನಾಟ್ ಮೀನ್ ದಟ್ ಡ್ಯಾಮೇಜಸ್ ಆರ್ ನೆಗ್ಲಿಜಿಬಲ್. ಹಾಗಾದ್ರೆ ಈ ಒಂದು ಇಂಟೆಲೆಕ್ಚುವಲ್ಲು ಮತ್ತು ಮಾರಲ್ಲು ಗಣನೆಗೆ ಲೆಕ್ಕಕ್ಕೆ ಬರಂಗಿಲ್ಲ ಅನ್ನಂಗಿಲ್ಲ ಅಂತ ಹೇಳ್ತಾರೆ. ಇಟ್ ಈಸ್ ಪ್ರೊಬೆಬಲಿ ದಟ್ ದ ಲಿಫ್ಟ್ ಮ್ಯಾನ್ ವಾಸ್ ಮಚ್ ಮೋರ್ ಅಕ್ಯೂಟ್ಲಿ ಹರ್ಟ್ ಬೈ ವಾಟ್ ಹಿ ರಿಗಾರ್ಡೆಡ್ as a slur upon his social standing than he would have been if he had a kick on his sins, for which he could have get a legal redress. It is probable the lift man was much more acutely hurt by what he regarded as slur. ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಲಿಫ್ಟ್ ಮ್ಯಾನಿಗೆ ಹರ್ಟ್ ಆಗಿದೆ, ಯಾಕಂದ್ರೆ ನಾವು ಪ್ಲೀಸ್ ಹೇಳಿಲ್ಲ. ಆ್ಯಸ್ ಎ ಸ್ಲರ್ ಮೀನ್ಸ್ ಅ ಕಾಸ್ ಟು ಬ್ಲೇಮ್ upon his social standing than it would have been if he had kicked on his sins. ಅವನು ಕೂಡ ಸಿನ್ಸ್ ಅಂದರೆ ಏನು, ಮೊಣಕಾಲಿನ ಕೆಳಗಿಂದ ಕಾಲಿಲಿ ಒದ್ದಿದ್ರೆ ಏನಾಗ್ತಿತ್ತು ಅನ್ನೋದನ್ನು ಕೂಡ ಇಲ್ಲಿ ವಿಚಾರ ಮಾಡ್ತಾನೆ. ಫಾರ್ ವಿಚ್ he could have got a legal redress. ಲೀಗಲ್ ಇಟ್ ಮೀನ್ಸ್ ಇಟ್ ಎ ಕೋರ್ಟ್ ಅಕಾರ್ಡಿಂಗ್ ಟು ಲಾ ಏನು ಮಾಡ್ತಿತ್ತಪ್ಪ ಅಂದ್ರೆ ಅದಕ್ಕೆ ಪನಿಷ್ಮೆಂಟನ್ನು ಕೊಡ್ತಿತ್ತು. The pain of a kick on the shins soon passes away, but the pain of the wound to our self-respect or our vanity may poison a whole day. For example, ಒಂದು ವ್ಯಾನಿಟಿ ಮೀನ್ಸ್
ಫ್ರೈಡ್, ನಮ್ಮ ಒಂದು ಏನಂತ ಕರಿತೀವಪ್ಪ ಅಂದರೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಾದರೂ ಒಂದು ಸ್ವಲ್ಪ ಡ್ಯೂಟಿಗೆ ನಾನು ಮುಂಜಾನೆ ಡ್ಯೂಟಿಗೆ ಹೊರಟಿದ್ದಪ್ಪ ಅಂದರೆ ಯಾರಾದರೂ ನನಗೆ ಏನು ಒಲೆ ಅಂತ ಬೈದ್ರಪ್ಪ ಅಂದರೆ ಏನಾಗುತ್ತೆ, ಆ ಇಡೀ ದಿನಾನೇ ಪಾಯ್ಸನ್ ಆಗಿರುತ್ತೆ. ಮೇ ಬಿ ಪಾಯ್ಸನ್ ವಿಷಯ ಯಾಕಂದ್ರೆ ಅವ ನನಗೆ ಹಂಗಂದ, ಯಾಕಂದ ಅನ್ನೋದು ಆ ಒಂದು ವಿಚಾರ ಇಡೀ ದಿನಾನೇ ವಿಷಯವಾಗಿ ಮಾಡುತ್ತೆ ಅಂತ ಹೇಳ್ತಾರೆ ಅವರು. I can imagine that lift man denied the relief of throwing the author of his wound out of the lift, brooding over the insult by the hour and visiting in his wife in the evening as the only way of restoring his equilibrium. According to the author ಏನು ಹೇಳ್ತಾರಪ್ಪ ಅಂದ್ರೆ, ಅವ ಲಿಫ್ಟ್ ಮ್ಯಾನು ಕರ್ಕೊಲಿಲ್ಲ. ಆ ಒಂದು ಸೆಟ್ಟು ಆ ಒಂದು ಯಾಕೆ ಮಾಡ್ದ ಅನ್ನೋದು it is continued to that in the evening dinner, evening lunch, evening snacks. Equilibrium means ಅವನ ಮೆಂಟಾಲಿಟಿಯನ್ನು ತರಲಿಕ್ಕಾಗಲಿಲ್ಲ ಅವನಿಗೆ. ಫಾರ್ ದೇರ್ ಫ್ಯೂ ಥಿಂಗ್ಸ್ ಫಾರ್ ಮೋರ್ ಕ್ಯಾಚಿಂಗ್ ದ್ಯಾನ್ ಬ್ಯಾಡ್ ಟೆಂಪರ್ ಆ್ಯಂಡ್ ಬ್ಯಾಡ್ ಮ್ಯಾನರ್ಸ್. ಕೆಲವೊಂದಿಷ್ಟು ಏನಪ್ಪ ಅಂದರೆ ಕೋಪ ಬರ್ಸ್ಲಿಕ್ಕೆ ಅಥವಾ ಕೆಟ್ಟ ನಡವಳಿಕೆಗಳು, ಕೆಲವೊಂದಿಷ್ಟು ನಾವೇನು ಮಾಡಬೇಕಪ್ಪ ಅಂದ್ರೆ ಕಂಟ್ರೋಲ್ ಮಾಡಲೇಬೇಕು. When Sir Anthony Absolute bullied Captain Absolute, the latter went out to bullied his man. Fear upon the fag went up downstairs and kicked the page boy. There is a Sir Anthony Absolute bullied Captain Absolute, the latter. ಏನಾಗುತ್ತಪ್ಪ ಅಂದರೆ ಇಲ್ಲಿ ಸರ್ ಆ್ಯಂಥೋನಿದ ಅವ್ರದ್ದೊಂದು ಸ್ಟೋರಿ ನೆನಪಾಗುತ್ತೆ ಇಲ್ಲಿ ಆಥರ್ಗೆ, ಎ.ಜಿ. ಗಾರ್ಡನರ್ ಅವ್ರಿಗೆ. ಏನಾಗುತ್ತಪ್ಪ ಅಂದ್ರೆ ಆ ಒಂದು ಫಂಕ್ಷನಲ್ಲಿ ಅಥವಾ ಹಾಲಲ್ಲಿ ಅಥವಾ ಹೋಟೆಲಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಫ್ಯಾಗ್ ಮೀನ್ಸ್ ಸಿಗರೇಟಿನ ಇದನ್ನೇನ್ಬೋದು. ವೇರ್ ಆಫ್ ಆನ್ ಫ್ಯಾಗ್ ವೆನ್ ಟು ಡೌನ್ ಸ್ಟೇರ್ಸ್ ಆ್ಯಂಡ್ ಕಿಕ್ ದ ಪೇಜ್ ಬಾಯ್ ಅಂದರೆ ಏನಪ್ಪ ಅಂದರೆ ಈ ಸರ್ವರ್ ಇರ್ತಾರಲ್ರಿ, ಸರ್ವೆಂಟ್ಸ್, ಒಂದು ಬಾಯ್ ಅಂತ ಕರಿತೀವಲ್ಲ, ವರ್ಕರು, ಅವರಿಗೆ ಅಲ್ಲಿ ಊಟ ತಂದು ಕೊಡೋರಿಗೆ. Probably the man who sat top the lift man was really only getting back on his employer who had not said good morning to him because he himself had been henpecked at a breakfast by his wife. For example, ಏನಾಯ್ತಪ್ಪ ಅಂತಂದ್ರೆ ಅವ ಒಂದು ಆಫೀಸ್ನ ಒಬ್ಬ ಮ್ಯಾನೇಜರು ಅವ ಎಂಪ್ಲಾಯಿ ಏನು ಹೇಳಿಲ್ಲಪ್ಪ ಅಂದ್ರೆ ಗುಡ್ ಮಾರ್ನಿಂಗ್ ಹೇಳಿಲ್ಲ. ಅದಕ್ಕೆ ಇದೇನಾಯಿತು, ಹೆನ್ಪ್ಯಾಕ್ಡ್ ಮೀನ್ಸ್ ಹೂ ಈಸ್ ಆಲ್ವೇಸ್ ಟೋಲ್ಡ್ ಬೈ ಹಿಸ್ ವೈಫ್. ಗಂಡ ಹೆಂಡತಿ ಹೇಳ್ದಂಗೆ ಕೇಳವ, ಅವನ ಹೆಂಡತಿ ಜೊತೆ ಸರಿಯಾಗಿ ಅವನಿಗೆ ಏನಾಗಲಿಲ್ಲ, ಬ್ರೇಕ್ಫಾಸ್ಟೇ ಮಾಡಲಿಲ್ಲ. ಟು ಹೂಮ್ ದ ಕುಕ್ ಹ್ಯಾಡ್ ಬೀನ್ ಇನ್ಸೋಲೆಂಟ್ ಬಿಕಾಸ್ ಹೌಸ್ ಮೇಡ್ ಹ್ಯಾಸ್ ಆನ್ಸರ್ಡ್ ಹರ್ ಬ್ಯಾಕ್. ವಿ ಇನ್ಫ್ಯಾಕ್ಟ್ ದ ವರ್ಡ್ ವಿತ್ ಅವರ್ ಇಲ್ ಹ್ಯೂಮರ್ಸ್. ನಾವು ಯಾವಾಗಲಿ ಹೊಡೆದ ಪೇನ್ ಏನಪ್ಪ ಅಂದ್ರೆ ಒಂದು 10 ನಿಮಿಷ ಬಿಟ್ಟು ಹೋಗ್ತದೆ. ಬಟ್ ಬೈದಿದ್ದು ನಮ್ಮ ಜೊತೆ ಯಾರಾದರೂ ಅಸಭ್ಯವಾಗಿ ನಡ್ಕೊಂಡ್ರಪ್ಪ ಅಂದ್ರೆ ಮಾನಸಿಕವಾಗಿ ನಾವು ಏನಾಗ್ತೀವಿ, ಬ್ಯಾಡ್ ಟೆಂಪರ್, ಕೋಪಕ್ಕೆ ಒಳಗಾಗ್ತೀವಿ. ಅದಕ್ಕೆ ಹೇಳ್ತಾರೆ ಅವರು, ಬ್ಯಾಡ್ ಮ್ಯಾನರ್ಸ್, ಬ್ಯಾಡ್ ವರ್ಡ್ಸ್ ಎಫೆಕ್ಟೆಡ್ ಅ ಲಾಟ್ ಟು ಮೇಕಿಂಗ್ ದ್ಯಾಟ್ ಫಿಸಿಕಲ್ ಹಾರ್ಮ್ಸ್. ಓಕೆ, ಬ್ಯಾಡ್ ಮ್ಯಾನರ್ಸ್ ಪ್ರೊಬೆಬಲಿ ಡೂ ಮೋರ್ ಟು ಪಾಯ್ಸನ್ ಸ್ಟೀಮ್ ಆಫ್ ದ ಜನರಲ್ ಲೈಫ್ ದೆನ್ ಆಲ್ ಕ್ರೈಮ್ಸ್ ಇನ್ ದ ಕ್ಯಾಲೆಂಡರ್. ಇಲ್ಲೇನು ಹೇಳ್ತಾರಪ್ಪ ಅಂದ್ರೆ ಆಥರು, ಈ ಬ್ಯಾಡ್ ಮ್ಯಾನರ್ಗೆಲ್ರಿ ಶಿಕ್ಷೆ ಇತ್ತಪ್ಪ ಅಂದ್ರೆ, ಇವ ನನಗೆ ಬೈದಪ್ಪ ಅಂದ್ರೆ ಅವ್ನಿಗೆ ಹಾಕಿ ಹೊಡೆದು ಬಿಡ್ತೀನಿ. ಎಲ್ಲಿ ಹೋಗ್ತೀನಿ ನಾ? ಕ್ರೈಮ್. ಎಲ್ಲಿ ಹೋಗ್ತೆ? ಕ್ರೈಮ್ ಅಂದ್ರೆ ಕೋರ್ಟಿಗೆ ಹೋಗಿ ಜಜ್ಮೆಂಟ್ ಕೊಟ್ಟು ನಾನು ಎಲ್ಲಿ ಕಳಿಸ್ತಾರಪ್ಪ ಅಂತ ಜೈಲಿಗೆ ಕಳಿಸ್ಬಿಡ್ತಾರೆ. ದೆನ್ ಇಟ್ ವಿಲ್ ಹ್ಯಾಪನ್ ಟು ಹಾರ್ಮ್. ಯಾರಿಗಿದು ಹಾರ್ಮು? ನನಗೆ. ಹಾಗಾಗಿ ತಿಂಗಳ 31 ದಿನಾನೂ ಕೂಡ ಕ್ರೈಮೇ ಇರ್ತಿದ್ದು ಅಂತ ಹೇಳ್ತಾರೆ ಅವರು. ಅಷ್ಟೊಂದು ಕೆಟ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಬ್ಯಾಡ್ನಿಂದ ಗುಡ್ಗೆ ಬರಬೇಕಂತ ಹೇಳ್ತಾರೆ ಅವರು. ಫಾರ್ ಒನ್ ವೈಫ್ ಹೂ ಗೆಟ್ಸ್ ಬ್ಲ್ಯಾಕ್ ಐ ಫ್ರಮ್ ಆ್ಯನ್ ಅದರ್ವೈಸ್ ಗುಡ್ ನೇಚರ್ಡ್ ಹಸ್ಬೆಂಡ್ ದೇರ್ ಆರ್ ದ 100 ಹೂ ಲಿವ್ ಇನ್ ಅ ಲೈಫ್ ಆಫ್ martyrdom under the shadow of morose temper, but all the same the law cannot because the guardian of our private manners. ಈ ಲಾ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಪ್ರೈವೇಟ್ ಮ್ಯಾನರ್, ಈಗ ನಮ್ಮ ಸಂಬಂಧಿಕರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಏನು ಬೈದರು ಏನು ಮಾಡಿದ್ರು ನಡೆಯುತ್ತೆ. ಇದಕ್ಕೆ ಲಾ ಏನಪ್ಪ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ, ಸೆಕ್ಯೂರಿಟಿಯಾಗಿ, ಗಾರ್ಡ್ ಆಗಿ ನಿಂದ್ರಂಗಿಲ್ಲ ಅಂತ ಹೇಳ್ತಾರೆ ಅವರು. No decalogue could over the vast area of offences and no court could administer a law which governed our social civilities. ಯಾವುದೇ ಆಗಿರ್ತಕ್ಕ ನೋ ಡೆಕಲಾಗ್, ಡೆಕಲಾಗ್ ಮೀನ್ಸ್ ರೂಲ್ಸ್, could cover the vast area of offense.
Offenses means ಅಪರಾಧಗಳು. And no court could administer law which governed our social civilities. ಸಾಮಾಜಿಕ ಸೌಜನ್ಯತೆಗಳಿಗೆ ಯಾವುದೇ ಒಂದು ಗೌರ್ಮೆಂಟ್ ರೂಲ್ಸ್ ಇಲ್ಲ. Our speech, the tilt of our eyebrows and our moods and manners, ನಮ್ಮ ಹಾವಭಾವಕ್ಕೆ, ನಮ್ಮ ಒಂದು ದೈಹಿಕ ಚಟುವಟಿಕೆಗಳಿಗೆ, ಯಾವುದೇ ಆಗಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳಿಗೆ ಏನಿಲ್ಲಪ್ಪ ಅಂದ್ರೆ ನಮ್ಮ ಲಾ ಅಲ್ಲಿ, ಕೋರ್ಟಲ್ಲಿ, ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವುದೇ ಆಗಿರ್ತಕ್ಕಂಥ ರೂಲ್ಸ್ ಇಲ್ಲ. ದೀಸ್ ಆರ್ ಕಾಲ್ಡ್ ದ ಮಾರಾಲಿಟಿ, ಮಾರಲ್ ವ್ಯಾಲ್ಯೂಸನ್ನು ನಾವು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಇದರಿಂದ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಜಗಳ, ಕದನ, ಹೊಡೆದಾಟವನ್ನು ತಪ್ಪಿಸ್ಬೋದು. ನೆಕ್ಸ್ಟ್ 4th ಪ್ಯಾರಾಗ್ರಾಫ್ ಏನಿದೆ, ಬಟ್ ದೋ ವಿ ಆರ್ ಬೌಂಡ್ ಟು ಎಂಡ್ರೋಸ್. ನಾವೆಲ್ಲ ಏನಾಗಿದ್ದೀವಪ್ಪ ಅಂದ್ರೆ ಬೌಂಡ್ ಮೀನ್ಸ್ ವಾಟ್ ಇಯರ್ ವಿ ಆರ್ ಇನ್ ದ ಸರ್ಕಲ್. ನಾವೆಲ್ಲ ಸರಹದ್ದನ್ನು ಹಾಕ್ಕೊಂಡಿವಿ, ನಮ್ಮ ಬೌಂಡ್ರಿಯನ್ನು ಹಾಕ್ಕೊಂಡಿವಿ ನಾವು. ವೈ ಟು ಎಂಡ್ರೋಸ್ ದ ವರ್ಡಿಕ್ಟ್ ಅಗೇನೆಸ್ಟ್ ದ ಲಿಫ್ಟ್ ಮ್ಯಾನ್. ವರ್ಡಿಕ್ಟ್ ಮೀನ್ಸ್ ಡಿಸಿಷನ್. ಲಿಫ್ಟ್ ಮ್ಯಾನ್ ಜೊತೆ ಏನು ತಗೋಬೇಕು? ಮೋಸ್ಟ್ ಪೀಪಲ್ ವಿಲ್ ಹ್ಯಾವ್ ಎ ಸರ್ಟನ್ ಸಿಂಪತಿ ವಿತ್ ಹಿಮ್. ಅಂಥವ್ರ ಜೊತೆ ಕೆಲವೊಂದು ಜನ, ಎಸ್ ಯು ಕ್ಯಾನ್ ಪ್ಲೀಸ್ ಬ್ರದರ್, ಯು ಕ್ಯಾನ್ ಟೇಕ್ ಟಾಪ್ ಮೀ ಟು ದ ಟಾಪ್ ಪ್ಲೀಸ್ ಅಂತ ಹೇಳ್ತೀವಿ. While it is true that there is no law that compels us to say please. ಆ ಥರ ಹೇಳ್ತಾರೆ, ಯಾವುದೇ ಒಂದು ಕಾನೂನಿಲ್ಲ ನಮಗೆ ಪ್ಲೀಸನ್ನು ಹೇಳಬೇಕಂತೇಳಿ. There is a social practice much older and much more sacred than any law which enjoins us to be civil. ನಾವು ನಾಗರಿಕವಾಗಿ ಇರಲೇಬೇಕಂತೇಳಿ ಯಾವ ಕಾನೂನು ಕೂಡ ನಮಗೆ ಸಪೋರ್ಟ್ ಮಾಡೋಂಗಿಲ್ಲ. And the first requirement of civility is that we should acknowledge a service. ನಾವು ನಮಗೇನು ಬೇಕು, ರಿಕ್ವೈರ್ಮೆಂಟ್, ಅವಶ್ಯಕತೆ, ಯಾವ ರೀತಿ ಸಮಾಜದಲ್ಲಿ ನಾವು ಮಾತಾಡಬೇಕು, ನಮ್ಮ ಒಂದು ಕಮ್ಯುನಿಕೇಷನ್ ಇರಬೇಕು ಅನ್ನೋದನ್ನು ನಾವೇ ಗುರ್ಸ್ಕೋಬೇಕು. ವಿ ಶುಡ್ ಗಿವ್ ದ ಸರ್ವಿಸ್ ಆಫ್ ಅವರ್ಸ್. Please and thank you are the small change with which we pay our way as a social beings. ನಾವೊಬ್ಬ ಸಮಾಜ ಜೀವಿಗಳಾಗಿ ನಾವು ಪ್ಲೀಸು ಮತ್ತು ಥ್ಯಾಂಕ್ ಯು ಹೇಳೋದನ್ನು ನಾವು ಕಲೀಲೇಬೇಕು ಅಂತ ಇಲ್ಲಿ ಪ್ರತಿಯೊಂದು ಸ್ಪೆಷಲ್ಲಾಗಿ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ, ಹೂ ಆರ್ ದ ಯೂತ್, ದ ಟುಮಾರೋ ಸ್ಟ್ರೆಂತ್, ಅವರಿಗೆ ಬೆಳೆಸ್ಕೋಬೇಕಂತ ಹೇಳ್ತಾ ಇದ್ದಾರೆ. ದೇ ಆರ್ ದ ಲಿಟಲ್ ಕರ್ಟೆಸೀಸ್ ಬೈ ವಿಚ್ ವಿ ಕೀಪ್ ದ ಮಷಿನ್ ಆಫ್ ಲೈಫ್ ಆಯಿಲ್ಡ್ ಸ್ವೀಟ್ಲಿ. ಈ ಥ್ಯಾಂಕ್ ಯು ಮತ್ತು ಪ್ಲೀಸ್ ಹೇಳೋದ್ರಿಂದ ನಾವು ಜಗಳ ಕದನಗಳನ್ನು ತಪ್ಪಿಸ್ಬೋದು. ಹಾಗಾಗಿ ಜಗಳ ಕದನ ಹೇಳಕ್ಕೆ ಬರೀ ಪ್ರೀತಿಯಿಂದನೇ ಮಾತಾಡ್ತಾ ಹೋದ್ರೆ ನಮ್ಮ ಆಯಿಲ್ ಎಂಜಿನ್ ಒಳಗಿರ್ತದಲ್ಲ, ನಮ್ಮ ಕಾರಲ್ಲಿ, ಬೈಕಲ್ಲಿ ಆಯಿಲ್ ಇದ್ರೆ ಸ್ಮೂತಾಗಿ ಹೋಗ್ತಾ, ಇಲ್ಲ ಅಂದರೆ ಸೀಸ್ ಆಗುತ್ತೆ. ಆ ರೀತಿ ನಮ್ಮ ಲೈಫನ್ನು ಸ್ವೀಟ್ ಮಾಡೋದು, ಸ್ಮೂತಾಗಿ ರನ್ ಮಾಡೋದು ಯಾವಪ್ಪ ಅಂದ್ರೆ ಪ್ಲೀಸು ಮತ್ತು ಥ್ಯಾಂಕ್ ಯುವನ್ನು ನಾವು ಫಾಲೋ ಮಾಡ್ಕೋಬೇಕಂತ ಹೇಳ್ತಾರೆ ಅವ್ರು. ದೇ ಫುಟ್ ಅವರ್ intercourse upon the basis of a friendly cooperation and easy give and take. ರೆಸ್ಪೆಕ್ಟ್ ಅನ್ನು ಕೊಡಬೇಕು, ರೆಸ್ಪೆಕ್ಟ್ ಅನ್ನು ತಗೋಬೇಕು. ಇಟ್ ಇಸ್ ದ ಇಂಟರ್ಕೋರ್ಸ್ ಮೀನ್ಸ್ ಕಮ್ಯುನಿಕೇಷನ್ ನಾವು ಮಾಡಲೇಬೇಕು. ಇನ್ಸ್ಟೆಡ್ ಆಫ್ ಆನ್ ದಿಸ್ ಬೇಸಿಸ್ ಆಫ್ ಸುಪೀರಿಯರ್ಸ್ ಡಿಕ್ಟೇಟಿಂಗ್ ಟು ಇನ್ಫೀರಿಯರ್ಸ್. ಯಾರು ಸುಪೀರಿಯರ್ ಅಲ್ಲ, ಯಾರು ಇನ್ಫೀರಿಯರ್ಸ್ ಅಲ್ಲ, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಚಿಕ್ಕ ವರ್ಕರ್ಸ್ಗೆ ನಾವು ಲೋ ಲೆವೆಲ್ ವರ್ಕರ್ಸ್ಗೆ ರೆಸ್ಪೆಕ್ಟ್ ಕೊಡಬಾರ್ದು ಅಂಥೇಳಿ ಆ ರೀತಿ ಯಾವುದೇ ಒಂದು ಬೇಸ್ ಮೇಲೆ ನಾವು ಡಿಸಿಷನ್ ಮಾಡಬಾರ್ದು. ಇಟ್ ಇಸ್ ಅ ವೆರಿ ವಲ್ಗರ್ ಮೈಂಡ್ ದಟ್ ವುಡ್ ವಿಶ್ ಟು ಕಮ್ಯಾಂಡ್ ಫೇರ್ ಹಿ ಕ್ಯಾನ್ ಹ್ಯಾವ್ ದ ಸರ್ವಿಸ್ ಆಫ್ ಆಸ್ಕಿಂಗ್ ಆ್ಯಂಡ್ ಹ್ಯಾವ್ ಇಟ್ ವಿತ್ ವಿಲ್ಲಿಂಗ್ನೆಸ್ ಟು ಗುಡ್ ಫೀಲಿಂಗ್ ಇನ್ಸ್ಟೆಡ್ ಆಫ್ ರಿಸೆಂಟ್ಮೆಂಟ್. ಈ ಒಂದು ಅಸಮಾಧಾನ, ಸಿಟ್ಟಿನಿಂದ ನಾವು ಇದನ್ನು ಪಾರಾಗ್ಬೋದು. ಯಾವುದರಿಂದ? ಮತ್ತು ಪ್ಲೀಸ್ ಮತ್ತು ಥ್ಯಾಂಕ್ ಯು ಹೇಳೋದರಿಂದ ಒಂದು ಒಳ್ಳೆಯ ಭಾವನೆಗಳನ್ನು ಹೊಂದ್ಬೋದು. ನಮ್ಮವರು ತಮ್ಮವರು ಅಂಥೇಳಿ ಇಲ್ಲಿ ಫೀಲ್ ಬರುತ್ತೆ. ಇಟ್ ಈಸ್ ಅಬೌಟ್ ದ 4th ಪ್ಯಾರಾಗ್ರಾಫ್. ಐ ಹೋಪ್ ಡಿಯರ್ ಸ್ಟೂಡೆಂಟ್ಸ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ನೆಕ್ಸ್ಟ್ 5th ಪ್ಯಾರಾಗ್ರಾಫಲ್ಲಿ ಏನಿದೆ ನೋಡೋಣ. ಐ ಶುಡ್ ಲೈಕ್ ಟು ಫೀಚರ್ ಇನ್ ದಿಸ್ ಕನೆಕ್ಷನ್ ಮೈ ಫ್ರೆಂಡ್. ಇಲ್ಲಿ ಎಜಿ ಗಾರ್ಡಿನರ್ ಹೇಳ್ತಾರೆ, ಐ ಮೀನ್ಸ್ ಎಜಿ ಗಾರ್ಡಿನರ್ ಒಂದು ಫೀಚರ್ ಮೀನ್ಸ್ ಕ್ಯಾರೆಕ್ಟರ್, ಕ್ವಾಲಿಟಿನ ಇಷ್ಟಪಡ್ತಾರೆ. ಯಾರು ಕ್ವಾಲಿಟಿ? ನನ್ನ ಫ್ರೆಂಡು. ಯಾರು ನನ್ನ ಫ್ರೆಂಡ್ರು? ದ ಪೊಲೈಟ್ ಕಂಡಕ್ಟರ್, ಒಂದು ಒಳ್ಳೆಯ ಕಂಡಕ್ಟರ್. ಬೈ ದಿಸ್ ಡಿಸ್ಕ್ರಿಮಿನೇಟಿಂಗ್ ಟೈಟಲ್. ಡಿಸ್ಕ್ರಿಮಿನೇಟಿಂಗ್ ಮೀನ್ಸ್ ತಾರತಮ್ಯ ಮಾಡೋದು, ಹೆಚ್ಚು ಕಡಿಮೆ ಮಾಡೋದು. ಐ ಡು ನಾಟ್ ಇಂಟೆಂಡ್ ಟು ಸಜೆಸ್ಟ್ ರಿವ್ಯೂ ಟು ಕಂಡಕ್ಟರ್ಸ್ ಜನರಲಿ.
ನನ್ನ ಉದ್ದೇಶ ಯಾವುದಿಲ್ಲ. ಒಂದು ರಿವ್ಯೂಕ್ ಅಂದ್ರೆ ಕಂಡಕ್ಟರ್ಸ್ ಬೈಯೋದು ನನ್ನ ಉದ್ದೇಶ ಅಲ್ಲ. ಆನ್ ದ ಕಾಂಟ್ರರಿ, ಐ ಆಮ್ ಡಿಸ್ಪೋಸ್ ಟು ಥಿಂಕ್ ದ್ಯಾಟ್ ದೇರ್ ಆರ್ ಫ್ಯೂ ಕ್ಲಾಸಸ್ ಆಫ್ ಎ ಮ್ಯಾನ್ ಹೂ ಕಮ್ ಥ್ರೂ ದ ಆಡಿಯಲ್ ಆಫ್ ಎ ವೆರಿ ಟ್ರೈಯಿಂಗ್ ಕಾಲಿಂಗ್ ಬೆಟರ್ ದೆನ್ ಬಸ್ ಕಂಡಕ್ಟರ್ಸ್ ಡು. ಎಲ್ಲರಿಗಿಂತ ಚೆನ್ನಾಗಿ ಯಾರು ಕಮ್ಯುನಿಕೇಷನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಸಾರಿಗೆ ಸೇವೆಯಲ್ಲಿ ನೋಡ್ಬೋದು, KSRTC, NWKRTC ನೋಡ್ಬೋದು. ಎಷ್ಟು ಚೆನ್ನಾಗಿರ್ತಾರೆ ನೋಡ್ರಿ ಅವರು. ಎಷ್ಟು ಚೆನ್ನಾಗಿ ಈ ಒಂದು ವಯಸ್ಸಾದವರಿಗೆ ಬೆಲೆ ಕೊಡ್ತಾರೆ, ಅವರಿಗೆ ಸೀಟನ್ನು ಬಿಡಿಸ್ಕೊಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ದೇ ಡಿಡೆಂಟ್ ಕಮ್ ಟು ದಟ್ ಇನ್ ದ ಆ್ಯಂಗರ್ ಮೂಡ್. ಸಿಟ್ಟಿಗೆ ಬರೋಂಗಿಲ್ಲ ಅವರು. ದೆನ್ ಅದನ್ನು ಹೇಳಲಿಕ್ಕೆ ಬಯಸ್ತಾರೆ ಇಲ್ಲಿ. ಹಿಯರ್ ಆ್ಯಂಡ್ ದೇರ್ ಯು ವಿಲ್ ಮೀಟ್ an unpleasant specimen who regards the passengers as his natural animals. ಈಗ ನೋಡ್ರಿ, ಕೆಲವೊಂದಿಷ್ಟು ಕಂಡಕ್ಟರ್ಸ್ ಇರ್ತಾರೆ, ಯಾವ ರೀತಿಯಪ್ಪ ಅಂದ್ರೆ ಪ್ಯಾಸೆಂಜರ್ ಬಂದ್ರೆ ನೋಡಪ್ಪ ಈಗ ಫಾಸ್ಟ್ನವ್ರು, ಈಗ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ CM ಅವರು ಹೇಳಿರ್ತಕ್ಕಂಥದ್ದು ಫ್ರೀ ಬಸ್. ಅವಾಗ ಹೆಣ್ಮಕ್ಳು ನೋಡಿದ ತಕ್ಷಣ ಅವ್ರು ಏನಂತಾರಪ್ಪ ಅಂದ್ರೆ ಇವ ನೋಡಿ ನಮ್ಮ ದೊಡ್ಡ ಶತ್ರುಗಳು, ವೈರಿಗಳು ಅಂತ ಹೇಳ್ಕಿರಿಂದ ಆ ರೀತಿಯೂ ಕೂಡ ಕೆಲವೊಂದಿಷ್ಟು ಕಂಡಕ್ಟರ್ಸ್ ಇರ್ತಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಅವರು. ಆ್ಯಸ್ ಕ್ರಿಯೇಚರ್ಸ್ ಹೂಸ್ ಪರ್ಪಸ್ ಆನ್ ದ ಬಸ್ ಇಟ್ಸ್ ಟು ಚೀಟ್ ಹಿಮ್. ಒಳಗವ್ರು ಬರ್ತಾರೆ, ಟಿಕೆಟ್ ತಕ್ಷಣ ಈ ರೀತಿ ಮೋಸ ಮಾಡ್ತಕ್ಕಂಥ ಪ್ಯಾಸೆಂಜರ್ಸು ಇರ್ತಾರೆ. ಅವರ್ ಲೈಫ್ ಇಸ್ ಲೈಕ್ ದ್ಯಾಟ್, ಬೋತ್ ಪೇನ್ ಹ್ಯಾಪಿ ಎರಡೂ ಇದ್ದಾವೆ. ಆ್ಯಂಡ್ ಹೂ ಕ್ಯಾನ್ ಒನ್ಲಿ ಬಿ ಕೆಪ್ಟ್ ರೀಸನೇಬಲಿ ಹಾನೆಸ್ಟ್ ಬೈ ಅ ಲೌಡ್ ವಾಯ್ಸ್ ಆ್ಯಂಡ್ ಅಗ್ರೆಸಿವ್ ಮ್ಯಾನರ್. ಅವ್ರು ಯಾವಾಗಲೂ ಏನು ಮಾಡ್ತಾರಪ್ಪ ಅಂದ್ರೆ ಲೌಡ್ ಟಿಕೆಟ್ ಅಂತ ಹೇಳ್ಕಿರಿಂದ ಆ ಒಂದು ರ್ಯೂಡು ಅಗ್ರೆಸಿವ್ ಅಂದ್ರೆ ಭಾಳಷ್ಟು ಜೋರಾಗಿ ಆ ಒಂದು ಮ್ಯಾನರಿಂದ ಕೇಳ್ತಾರೆ. ಬಟ್ ದಿಸ್ ಟೈಪ್ ಆಫ್ ಈಸ್ ರೇರರ್ ದ್ಯಾನ್ ಇಟ್ ಯೂಸ್ ಟು ಬಿ. ಬಟ್ ಇಂಥ ಕಂಡಕ್ಟರ್ಗಳು ಸಿಗೋದು ಭಾಳಷ್ಟು ಕಡಿಮೆ ಅಂತ ಹೇಳ್ತಾರೆ ಅವರು. ಐ ಫ್ಯಾನ್ಸಿ ದ ಪಬ್ಲಿಕ್ ಓಸ್ ಮಚ್ ಟು ದ ಅಂಡರ್ಗ್ರೌಂಡ್ ರೈಲ್ವೆ ಕಂಪನಿ. ಈಗ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ನಮ್ಮ ಪಬ್ಲಿಕ್ ಏನೋ ಜನರು ನಾವು ಏನು ಮಾಡಬೇಕಾಗಿದೆ, ನೀಡಬೇಕಾಗಿದೆ ಯಾರಿಗೆ? ಅಂಡರ್ಗ್ರೌಂಡ್ ರೈಲ್ವೆ ಕಂಪ್ನಿ. ಯಾರು ಲೋ ವರ್ಕರ್ಸ್ ಇದಾರಲ್ಲ, ಡಿ ಗ್ರೂಪ್ ಆಫ್ ಸರ್ವೆಂಟ್ಸ್, ಗೌರ್ಮೆಂಟ್ ಸರ್ವೆಂಟ್, ಅವ್ರಿಗೆ ಕೂಡ ನಾವು ಬೆಲೆಯನ್ನು ಕೊಡಲೇಬೇಕಂತ ಹೇಳ್ತಾರೆ. ವಿಚ್ ಆಲ್ಸೋ ರನ್ಸ್ ಇನ್ ದ ಬಸ್ಸಸ್ ಫಾರ್ ಕನ್ಸಿಸ್ಟಿಂಗ್ ಆನ್ ಎ ಸರ್ಟನ್ ಸ್ಟ್ಯಾಂಡರ್ಡ್ ಆಫ್ ಸಿವಿಲಿಟಿ. ಇಟ್ಸ್ ದ ಸರ್ವೆಂಟ್ಸ್ ಆ್ಯಂಡ್ ಟೇಕಿಂಗ್ ಕೇರ್ ದಟ್ ಸ್ಟ್ಯಾಂಡರ್ಡ್ ಈಸ್ ಅಬ್ಸರ್ವ್. ಇಂಥ ಒಂದು ಒಳ್ಳೆಯತನ, ಈ ಒಂದು ಸೌಜನ್ಯತೆ, ಈ ಒಂದು ಎಲ್ಲರಿಗೂ ನಾವು ಕೊಡಲೇಬೇಕು ಅಂತ ಹೇಳ್ತಾರೆ. ಇನ್ ಡೂಯಿಂಗ್ ದಿಸ್ ಇಟ್ ನಾಟ್ ಓನ್ಲಿ ಮೇಕ್ಸ್ ಥಿಂಗ್ಸ್ ಪ್ಲೀಸೆಂಟ್ ಫಾರ್ ದ ಟ್ರಾವೆಲಿಂಗ್ ಪಬ್ಲಿಕ್ ಬಟ್ ಪರ್ಫಾರ್ಮ್ಸ್ ಇಂಪಾರ್ಟೆಂಟ್ ಸೋಷಿಯಲ್ ಸರ್ವೀಸ್. ಇದೊಂದು ಅವರಿಗೆ ವ್ಯಾಲ್ಯೂ ಕೊಡಬೇಕಂತೇಳಿ ಇಲ್ಲ, ಇದೊಂದು ಏನಾಗಬೇಕಪ್ಪ ಅಂತಂದ್ರೆ ಸಾಮಾಜಿಕ ಸೇವೆಯಾಗಿ ಒಂದು ನಮ್ಮ ಸಮಾಜದಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದಾರೆ AG ಗಾರ್ಡನ್ ಅವರು. ಓಕೆ, ದಿಸ್ ಈಸ್ ಆಲ್ ಅಬೌಟ್ ದ 5th paragraph. ಐ ಹೋಪ್ you got the clarity related to this. Okay, next we will continue with that the 6th one. It is not therefore with any feeling of friendliness to conductors as a class that I pay a tribute to a particular member of that class. It is not therefore with any feeling of friendliness. ಇಲ್ಲಿ ಯಾವುದೇ ಆಗಿರ್ತಕ್ಕಂಥ ಫ್ರೆಂಡ್ಲಿ ಸ್ನೇಹಿತನ ಒಂದು ಭಾವನೆ. ಟು ಕಂಡಕ್ಟ್ಸ್ ಆ್ಯಸ್ ಅ ಕ್ಲಾಸ್ ದಟ್ ಐ ಪೇ ಟ್ರಿಬ್ಯೂಟ್ ಟು ಪರ್ಟಿಕ್ಯುಲರ್ ಮೆಂಬರ್ ಆಫ್ ದ್ಯಾಟ್ ಕ್ಲಾಸ್. ನಾನು ಮಾತ್ರ ಗೌರವ ಕೊಡ್ತೀನಿ ಇಂಥ ಒಂದು ಸರ್ವೆಂಟ್ಸ್ಗೆ, ಗೌರ್ಮೆಂಟ್ ಸರ್ವೆಂಟ್ಸ್ಗೆ, ಕಂಡಕ್ಟರ್ಸ್ಗೆ. ಐ ವಿಲ್ ಪೇ ದ ಸ್ಪೆಷಲ್ ರಿಗಾರ್ಡ್. ಐ ಫಸ್ಟ್ ಬಿಕೇಮ್ ಕಾನ್ಷಿಯಸ್ ಆಫ್ ಹಿಸ್ ಎಕ್ಸಿಸ್ಟೆನ್ಸ್ ಒನ್ ಡೇ ವೆನ್ ಐ ಜಂಪ್ಡ್ ಆನ್ ಟು ಎ ಬಸ್ ಆ್ಯಂಡ್ ಫೌಂಡ್ ದ್ಯಾಟ್ ಐ ಹ್ಯಾಡ್ ಲೆಫ್ಟ್ ಹೋಮ್ ವಿದೌಟ್ ಎನಿ ಮನಿ ಇನ್ ಮೈ ಪಾಕೆಟ್. ಅಂಥದ್ದು ಅನುಭವ ನನಗೊಮ್ಮೆ ಆಗಿತ್ತು. ಯಾವುದು, ನಾನು ಕೂಡ ಒಂದು ಪಾಕೆಟ್ ತೊಗೊಂಬಂದಿದ್ದೆ, ಪಾಕೆಟ್ನಾಗ ಇದ್ದಾಗ ದುಡ್ಡೇ ಇರಲಿಲ್ಲ, ಬಸ್ಸನ್ನು ಜಿಗಿಬೇಕಂತಿದ್ದೆ. ಏನಾಯಿತು ಆ ಟೈಮಲ್ಲಿ? ಎವ್ರಿ ಒನ್ ಹ್ಯಾಸ್ ಹ್ಯಾಡ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೋಸ್ ದ ಫೀಲಿಂಗ್. ಇಂಥ ಎಕ್ಸ್ಪೀರಿಯನ್ಸ್ ನನಗಷ್ಟೇ ಆಗಿಲ್ಲ, ನಿಮಗೂ ಕೂಡ ಆಗಿರುತ್ತೆ. ಏನೋ ಅವಸರಲ್ಲಿ ಕಾಲೇಜ್ಗೆ ಹೋಗ್ಬೇಕು, ಸ್ಕೂಲಿಗೆ ಬರ್ಬೇಕಂತ ಬಿಟ್ಟು ಬಂದಿರ್ತೀವಿ. ದ ಮಿಕ್ಸ್ಡ್ ಫೀಲಿಂಗ್ ವಿಚ್ ದ ಡಿಸ್ಕವರಿ ಅರೋಸಸ್ ಯು ಆರ್ ಅನಾಯ್ಡ್. ನಿಮ್ಗೆ ಅವಾಗ ಏನಾಗುತ್ತಾ? ನೋ ಆದಂಗೆ ಆಗುತ್ತೆ. ಬಿಕಾಸ್ ಯು ಲುಕ್ ಲೈಕ್ ಎ ಫೂಲ್ ಆಟ್ ದ ಬೆಸ್ಟ್, ಲೈಕ್ ಎ ನೇವ್ ಆಟ್ ದ ವರ್ಸ್ಟ್. ನೇವ್ ಮೀನ್ಸ್ ನೀಚ, ಶಾವಿ, ಆ ರೀತಿ ಏನೋ ನೋಡಪ್ಪ ಕಂಡಕ್ಟ್ರಿಗೆ ಮೋಸ ಮಾಡ್ಲಿಕ್ಕೆ ಬಂದಾನಂತ ಹೇಳ್ತಾರೆ ಅವರು ಅನ್ಕೋತಾರ, ಬಸ್ನಲ್ಲಿ ಇದ್ದವ್ರು ಅನ್ಕೋತಾರ. ಯು ವುಡ್ ನಾಟ್ ಬಿ ಅಟ್ ಆಲ್ ಸರ್ಪ್ರೈಸ್ಡ್ ಇಫ್ ದ ಕಂಡಕ್ಟರ್ eyed you coldly as much as to say, yes, I know that stale old trick. ಅವಾಗ ಏನು ಹೇಳ್ತಾರೆ ಕಂಡಕ್ಟ್ರು, ಹಾಂ ಗೊತ್ತಾಯ್ತು,
ಮನೆಯಾಗ ಬಿಟ್ಟು ಬಂದೀನಿ, ಇಲ್ಲಿ ಬಂದೀನಿ ಅಂದ್ರೆ ಹಳ್ಳಿ ಡೈಲಾಗ್ ಹೊಡಿತೀನಿ, ನನಗೆ ಗೊತ್ತದ ಅಂತ ಹೇಗಿರಂದ ಕಂಡಕ್ಟರ್ಸ್ ಹೇಳ್ತಾರೆ. ನೌ ದೆನ್ ಆಫ್ ಯು ಗೆಟ್, ಹಂಗಾದ್ರೆ ನಡಿ ಹೊರಗೆ ಅಂತ ಹೇಳಿ ಕಂಡಕ್ಟರ್ ಇಳಿಸ್ತಾರೆ. ಆ್ಯಂಡ್ ಇವನ್ ಇಫ್ ದ ಕಂಡಕ್ಟರ್ ಈಸ್ ಅ ಗುಡ್ ಫೆಲೋ ಆ್ಯಂಡ್ ಲೆಟ್ಸ್ ಯು ಡೌನ್ ಯು ಸಿನಿ, ಅವನು ಕೂಡ ಏನು ಮಾಡ್ತಾನೆ, ಹೊರಗೆ ಹಾಕ್ಲಿಕ್ಕೆ ಇದು ಮಾಡ್ತಾನೆ ಬಸ್ನಿಂದ. ಯು ಆರ್ ಫೇಸ್ಡ್ ವಿತ್ ನೆಸೆಸಿಟಿ ಆಫ್ ಗೋಯಿಂಗ್ ಬ್ಯಾಕ್ ಆ್ಯಂಡ್ ಇನ್ಕನ್ವೀನಿಯನ್ಸ್ ಪರ್ಹಾಪ್ಸ್ ಆಫ್ ಮಿಸ್ಸಿಂಗ್ ಯುವರ್ ಟ್ರೈನ್ ಆರ್ ಎಂಗೇಜ್ಮೆಂಟ್. ಇದೇನಾಗ್ತದಪ್ಪ ಆತ, ನಿಮ್ಮ ಟ್ರೈನು ಬಸ್ಸು ಹೋಗ್ತದೆ, ನೀವೆಲ್ಲ ಜಾಬ್ ಮಾಡ್ಲಿಕ್ಕೆ ಹೋಗ್ತೀರಿ, ಆ ಟೈಮ್ಗೋಸ್ಕರ ಇಂಟರ್ವ್ಯೂಗೋಸ್ಕರ, ಅದು ಕೂಡ ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ಅವಕಾಶ ತಪ್ಪಿ ಹೋಗುತ್ತೆ ಅಂತ ಹೇಳ್ತಾರೆ ಇಲ್ಲಿ ಆತ. ಓಕೆ, ಇಟ್ ಈಸ್ ಅಬೌಟ್ 6th one. Next, 7th paragraph, what happens? Having searched my pockets in vain for stray coffers and having found I was utterly penniless. ಆ ಟೈಮಲ್ಲಿ ನಾನು ಸರ್ಚ್ ಮಾಡಿದೆ, ಕಿಶಾಗ ಪಾಕೆಟ್ನಾಗ ಏನೂ ಇಲ್ಲ, ಪೆನ್ನಿಲೆಸ್, ಕಾಸೇ ಇಲ್ಲ. I told the conductor with an honest face as I could assume that I could not pay the fare and must go back for me. ನನ್ನ ಬಳಿ ದುಡ್ಡು ಇಲ್ಲರಿ ಟಿಕೆಟ್ ತೆಗಿಸ್ಲಕ್ಕೆ, ನಾನು ಹೊಳ್ಳಿ ಹೋಗ್ತೀನಿ ರೀ ದುಡ್ಡು ತರಲು. ಓ ಯು ನೀ ನಾಟ್ ಗೆಟ್ ಆಫ್, ದ್ಯಾಟ್ಸ್ ಆಲ್ ರೈಟ್ ಸೆಡ್ ಹಿ. ಬಟ್ ಅವ್ರು ಏನು ಹೇಳಿದ್ರು ಕಂಡಕ್ಟರ್, ಆ ಕಂಡಕ್ಟ್ರು ಇರ್ಲತ್ತು, ಏನಾಯ್ತು ತಲೆ ಕೆಡ್ಸೋಣ, ಆಲ್ ರೈಟ್ ಸೆಡ್ ಬಟ್ ಐ ಹ್ಯಾವ್ ಎ ಕಾಫರ್ ಆನ್ ಮೀ, ಬಟ್ ನನ್ನ ಬಳಿ ಯಾವ ಒಂದು ದುಡ್ಡೇ ಇರಲಿಲ್ಲ. ಓ ಐ ವಿಲ್ ಬುಕ್ ಯು ದೋ ಹಿ ರಿಪ್ಲೈ, ನಾನೇನು ಟಿಕೆಟ್ ತೆಗಿಸ್ತೀನಿ, ನೀ ಆಮೇಲೆ ಕೊಡು. ವೇರ್ ಡು ಯು ವಾಂಟ್ ಟು ಗೋ, ಎಲ್ಲಿ ಹೋಗ್ಬೇಕು ಹೇಳು, ನಾನು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು. ಆ್ಯಂಡ್ he handled his bundle of tickets with the air of a man who was prepared to give me a ticket for anyway from the bank to Hong Kong. ಎಲ್ಲಿ ಹೋಗಿ ಹೊಂಟಿದ್ದರು ಆ ಥರವರು, ಹಾಂಗ್ಕಾಂಗ್ ಬ್ಯಾಗ್ಗೆ ಹೊಂಟಿದ್ರು. ಆ ಒಂದು ಟಿಕೆಟನ್ನು ಕೊಟ್ಟರು. ಐ ಸೈಡ್ ಇಟ್ ವಾಸ್ ವೆರಿ ಕೈಂಡ್ ವೇ ಆಫ್ ಹಿಮ್. ಐ ಟೋಲ್ಡ್ ಹಿಮ್ ವೇರ್ ಐ ವಾಂಟೆಡ್ ಟು ಗೋ ಆ್ಯಂಡ್ ಹಿಸ್ ಗೇವ್ ಮಿ ದ ಟಿಕೆಟ್. ಐ ಸೈಡ್ ಬಟ್ ಫೇರ್ ಶಾಲ್ ಐ ಸೆಂಡ್ ದ ಫೇರ್, ಬಟ್ ನಾ ದುಡ್ಡು ಎಲ್ಲಿ ಕೊಡಬೇಕ್ರಿ ಅಂತ ಕೇಳಿದೆ. ಟಿಕೆಟ್ ಕೊಟ್ಟರು. ಓ ಯು ವಿಲ್ ಸಿ ಮೀ ಸಮ್ ಡೇ, ಆಲ್ ರೈಟ್, ನೀ ಯಾವಾಗಾರ ಮತ್ತೆ ಬಸ್ನಾಗ ಹತ್ತಿಲ್ಲ ಅವಾಗ ಕೊಡು, ಏನು ತಲೆ ಕಟ್ಸೋಬೇಡ. ಹೀ ಸೆಡ್ ಚೇರ್ಫುಲಿ, ಚೇರ್ಫುಲಿ ಮೀನ್ಸ್ ಹ್ಯಾಪಿಲಿ, ಮಸ್ತ್ ಖುಷಿಲಿ ಹೇಳ್ತಾರೆ ಕಂಡಕ್ಟರ್ ಅವರು, ಒಳ್ಳೆಯ ಮನಸ್ಸಿನ ಕಂಡಕ್ಟ್ರು. ಆ್ಯಸ್ ಇಟ್ ಟರ್ನ್ ಟು ಗೋ ಆ್ಯಂಡ್ ದೆನ್ ಲಕ್ಕಿಲಿ ಮೈ ಫಿಂಗರ್ ಸ್ಟಿಲ್ ವಾಂಡರಿಂಗ್ ಇನ್ ದ ಕಾರ್ನರ್ಸ್ ಆಫ್ ಮೈ ಪಾಕೆಟ್ಸ್ ಲೈಟೆಡ್ ಡೌನ್ ಎ ಸಿಲ್ಲಿಂಗ್ ಆ್ಯಂಡ್ ಅಕೌಂಟ್ ವಾಸ್ ಸ್ಕ್ವೇರ್, ಬಟ್ ದ ಫ್ಯಾಕ್ಟ್ ಡಿಡ್ ನಾಟ್ ಲೆಸನ್ ದ ಗ್ಲೋ ಆಫ್ ಲೆಸರ್ ವಿಚ್ ಸೋ ಗುಡ್ ನೇಚರ್ಡ್ ಆ್ಯನ್ ಆ್ಯಕ್ಷನ್ ಹ್ಯಾಡ್ ಗಿವನ್ ಟು ಮಿ. ಇವ್ರ ಕೈ ಏನಾಗ್ತಿತ್ತು, ಕಿಸದ ಹುಡುಕಾಡತ್ತಿತ್ತು, ಎಲ್ಲಿ ದುಡ್ಡು ಸಿಗ್ತದೆ ಪಾಪ, ಇಂಥ ಕಂಡಕ್ಟರ್ ನಾವು ದುಡ್ಡು ಕೊಡದೆ ಇರದೆ ಹೆಂಗೆ ಮಾಡೋದು ಅಂತ ಹೇಳ್ಕರಿಂದ ಇನ್ನೂ ದುಡ್ಡನ್ನು ಹುಡುಕ್ತಾನೆ ಇತ್ತು. ಯಾರ ಕೈ, ನಮ್ಮ ಎ.ಜಿ. ಗಾರ್ಡ್ನರ್ ಅವರು. ಇಂಥ ಒಂದು ಒಳ್ಳೆಯ ಸ್ವಭಾವದ ಕಂಡಕ್ಟರನ್ನು ಅವ್ರು ನೋಡ್ತಾರೆ. ಓಕೆ, ದಿಸ್ ಈಸ್ ಅಬೌಟ್ ದ 7th paragraph. 8ನೇ ಪ್ಯಾರಾಗ್ರಾಫಲ್ಲಿ ಏನಾಗುತ್ತೆ ನೋಡೋಣ. A few days after, my most sensitive toy was trampled on rather heavily as I sat reading on the top of the bus. ಕೆಲವೊಂದು ದಿನಗಳ ನಂತರ ಏನಾಯಿತು, ಸೆನ್ಸಿಟಿವ್ ಟಾಯ್ ವಾಸ್ ಟ್ರಾಂಪಲ್ಡ್ ಆನ್ ದ ರಾದರ್ ಆಸ್ ಸ್ಯಾಟ್ ರೀಡಿಂಗ್ ಆನ್ ದ ಟಾಪ್ ಆಫ್ ದ ಬಸ್. ನಾ ಮ್ಯಾಗ ಕೂತಿದ್ದೆ ಬಸ್ ಒಳಗೆ, ಆವಾಗ ನನ್ನ ಹ್ಯಾಬಟ್ ಟ್ರಾಂಪಲ್ ತುಳಿದು ಬಿಟ್ರು. I looked up some anger and more agony and saw my friend of the cheerful countenance. ಸಿಟ್ಟಿಗೆ ಅದು ನೋಡಿದೆ ನಾನು. ಸಾರಿ ಸರ್ ಹಿ ಸೇಡ್, ಯಾವ ನಾನು ಬಡ ತುಳ್ದ ಮತ್ತು ಹೇಗಿರಂದು ಏನು ಸಿಟ್ಟಿಗೆ ನೋಡಿದೆ, ನನಗೂ ದುಃಖ ಆಯಿತು. ಅವ ಏನು ಹೇಳೋದು, ಸಾರಿ ಸರ್ ಹಿ ಸೇಡ್, ಐ ನೋ ದೀಸ್ ಆರ್ ಹೆವಿ ಬೂಟ್ಸ್ ಗಾಡ್ಸ್ ಆಮ್ ಬಿಕಾಸ್ ಮೈ ಓನ್ ಫಿಟ್ ಗೆಟ್ ಟ್ರಾಡ್ ಆನ್ ಸೋ ಮಚ್. ಏನು ಮಾಡೋದು, ಬಟ್ ಬೂಟ್ ಹೆವಿ ಇದ್ದಾವೆ, ನನ್ನ ಕಾಲು ಭಾಳ ಹರ್ಟ್ ಆಯಿತು. And now I am treading on the other people's hope. I didn't hurt you, sir. He had hurt me, but he was so nice about it that assured him he had not. After this, I began to observe him whenever I boarded his bus. ನಾನು ಯಾವಾಗ ಆ ಕಂಡಕ್ಟರ್ ನೋಡ್ತೀನಿ, ಯಾವಾಗ ಬಸ್ ಹತ್ತಿಲ್ಲ ಆ ಕಂಡಕ್ಟರನ್ನು ಹುಡುಕ್ತಾನೆ ಇರ್ತೀನಿ ಅಂತ ಹೇಳ್ತಾರೆ ಇಲ್ಲಿ ಯಾರು, ಎ.ಜಿ. ಗಾರ್ಡ್ನರ್. And found a curious pleasure in the constant good nature of his bearing. He seemed to have an exhaustible fund of the patience and gift for making his passengers comfortable. ನಮಗೆ ಯಾವಾಗಲೂ ಏನು ನೋಡ್ತಿದ್ದಪ್ಪ ಅಂದ್ರೆ, ಅವನು ವರ್ತನೆ ಹೇಗಿತ್ತಪ್ಪ ಅಂದ್ರೆ, ಪ್ಯಾಸೆಂಜರ್ ಕಂಫರ್ಟ್ ಚೆನ್ನಾಗಿರಬೇಕು, ನನ್ನ ಬಸ್ಸಲ್ಲಿ ಚೆನ್ನಾಗಿ ಕೂತ್ಕೋಬೇಕು ಅನ್ನೋ ಒಳ್ಳೆಯ ಉದ್ದೇಶವನ್ನು ಹೊಂದಿರತಕ್ಕಂಥ ಕಂಡಕ್ಟರ್. Noticed that if it was raining, he would run up the stairs to give someone the tip
that there was a room inside with old people. He was as considerate as a son and with children as solicitous as a father. ಮಕ್ಕಳಿಗೆ ಅಪ್ಪನಾಗಿ ವಯಸ್ಸಾದವರಿಗೆ ಮಗನಾಗಿ ಅವ ಏನು ಮಾಡ್ತಿದ್ದಪ್ಪ ಅಂದರೆ ಟ್ರೀಟನ್ನು ಮಾಡ್ತಿದ್ದ. ಒಂದು ಬಸ್ಸಲ್ಲಿ ಬರ್ತಕ್ಕಂಥ ಪ್ಯಾಸೆಂಜರ್ಗಳನ್ನು ತನ್ನ ಮಕ್ಕಳಾಗಿ, ತನ್ನ ತಂದೆಗಳಾಗಿ, ತನ್ನ ಅಜ್ಜಿಯರಾಗಿ ಟ್ರೀಟ್ ಮಾಡ್ತಿದ್ದ. He had evidently a peculiarly warm place in his heart for young people. ಯಂಗ್ಸ್ಟರ್ಸ್ಗನ್ಸ್ಕ ಅವ್ನು ಹಾರ್ಟ್ನಾಗ ಜಾಗ ಕೊಟ್ಟಿದ್ದವು ನೋಡ್ರಿ, ಎಷ್ಟು ಒಳ್ಳೆಯವ ನಾನು. And always indulged in some merry jest with them. If he had a blind man on a board, it was not enough to set him down safely on the pavement. ಒಂದು ವೇಳೆ ಆ ಕಣ್ಣಿರ್ಲಾರ್ದ ಕೂಡು ಮನುಷ್ಯ ಆದರೂ ಬಂದರೆ ಅವುಗಳನ್ನ ಪೇವ್ಮೆಂಟ್ ಈ ಫುಟ್ಪಾತ್ ಅಂತ ಕರಿತೀವಲ್ಲ, ಫುಟ್ಪಾತ್ ಬಳಿ ದಾಟಿಸಿ ಬರ್ತಾ ಇದ್ದ. ಯಾರು ಈ ಕಂಡಕ್ಟರ್? ಇಂಥ ಒಳ್ಳೆಯ ಜನ ಇದ್ದಾರೆ ನೋಡ್ರಿ. ನಾವು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದೇ ಈ ಒಂದು A.G. ಗಾರ್ಡ್ನರ್ ಆರ್ಮ್ ಸ್ವಿಂಗ್ ಪ್ಲೀಸ್ ಲೆಸನ್ದು ಎಸ್ಸೇದು ಉದ್ದೇಶ. He would call to Bill in front to wait while he took him across the road or round the corner or otherwise safely on his way. ಅವರ ಜರ್ನಿಯನ್ನು ಸೇಫ್ ಮಾಡಿ ಅವರಿಗೆ ಒಂದು ದಡಕ್ಕೆ ಸೇರಿಸಿ ಬರ್ತಾ ಇದ್ದ. ಇನ್ ಶಾರ್ಟ್, ಐ ಫೌಂಡ್ ದ್ಯಾಟ್ ಹಿ irradiated such an atmosphere of good temper and kindliness that a journey with him was a lesson in a natural courtesy and good manners. ಇವನು ನೋಡಿ ನಾವು ಪಾಠ ಕಲಿಬೇಕು. ಯಾವ ಪಾಠವನ್ನು ಕಲಿಬೇಕು? ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ಯಾವ ರೀತಿ ಹ್ಯುಮಿನಿಟಿಯನ್ನು ನಾವು ಬೆಳೆಸ್ಕೋಬೇಕು, ಮಾನವೀಯತೆಯನ್ನು ಬೆಳೆಸ್ಕೋಬೇಕು, ಒಳ್ಳೆಯ ಗುಣಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಅನ್ನೋದು ಈ ಒಂದು ಕಂಡಕ್ಟರ್ನ ನೋಡಿ ಕಲಿಬೇಕು ಅಂತ A.G. ಗಾರ್ಡ್ನರ್ ಅವರು ಹೇಳ್ತಾರೆ. ಓಕೆ, ಇಟ್ ಈಸ್ ಅಬೌಟ್ ದ 8th paragraph. ನೆಕ್ಸ್ಟ್ ವಿ ವಿಲ್ ಸಿ ದಟ್ ದ 9th paragraph. What struck me particularly was the ease with which he got through his work. If bad manners are infectious, one ವೇಳೆ what struck me particularly was the ease which he got through his work. ನನಗೆ ಸಮಾಧಾನ ಪಡಿಸ್ತು ಯಾವುದು ಅವನ ಕೆಲಸ. ಇಫ್ ಬ್ಯಾಡ್ ಮ್ಯಾನರ್ಸ್ ಆರ್ ಇನ್ಫೆಕ್ಷಿಯಸ್, ಅಂದ್ರೆ ಬ್ಯಾಡ್ ಮ್ಯಾನರ್ ಕೆಟ್ಟದ್ದನ್ನು ಮಾಡ್ತಾ ಹೋದರೆ ಸೊ ಆಲ್ಸೋ ಆರ್ ಗುಡ್ ಮ್ಯಾನರ್ಸ್. ಅದೇ ರೀತಿಯಾಗಿರ್ತಕ್ಕಂಥ ಒಳ್ಳೆ ಗುಡ್ ಮ್ಯಾನರ್ಸ್ಗಳು ಕಡೆ ಇದೆ. ಇಫ್ ವಿ ಎನ್ಕೌಂಟರ್ಡ್ ಇನ್ಸಿವಿಲಿಟಿ, ನಾವು ಅಸಭ್ಯತೆಯನ್ನು ಪ್ರತಿಭಟಿಸಿದರೆ, ವಿರೋಧಿಸಿದರೆ, most of us are apt to become uncivil. Most apt to become uncivil. ನಾವೆಲ್ಲ ಏನಾಗ್ತೀವಿ? ಅನಾಗರಿಕರಾಗ್ತೀವಿ. But it is unusually an uncouth person who can be disagreeable with sunny people. Sunny people ಅಂದರೆ ಯಾರಲ್ಲಿ? ಹ್ಯಾಪಿ ಆ್ಯಂಡ್ ರಿಲ್ಯಾಕ್ಸ್ಡ್ ಪರ್ಸನ್ ಆರ್ ಪೀಪಲ್. ಅವ್ರ ಜೊತೆ ನಾವು ಆರಾಮಾಗಿ ಮಾತಾಡ್ತಾ ಹೋಗಬೇಕು. ಇಟ್ ಈಸ್ ದ ವಿತ್ ಮ್ಯಾನರ್ಸ್ ಆ್ಯಸ್ ವಿತ್ ದ ವೆದರ್. ನಾವು ಅಂಥವ್ರೊಂದಿಗೆ ಆ ಒಂದು ಸಂದರ್ಭದಲ್ಲಿ ಅದೇ ರೀತಿ ವರ್ತಿಸಬೇಕು. ನಥಿಂಗ್ ಕ್ಲಿಯರ್ಸ್ ಅಪ್ ಮೈ ಸ್ಪಿರಿಟ್ ಲೈಕ್ ಎ ಫೈನ್ ಡೇ ಸೇಡ್ ಕಿಡ್ಸ್ ಆ್ಯಂಡ್ ಎ ಚೀರ್ಫುಲ್ ಪರ್ಸನ್ ಡಿಸೆಂಡ್ಸ್ ಆನ್ ಈವನ್ ದ ಗ್ಲೂಮಿಯೆಸ್ಟ್ ಆಫ್ ಅಸ್ ವಿತ್ ಸಮಥಿಂಗ್ ಆಫ್ ದ ಬೆನಿಡಿಕ್ಷನ್ ಆಫ್ ಎ ಫೈನ್ ಡೇ. ಇಟ್ ಈಸ್ ಲೈಕ್ ಅ ಗ್ಲೂಮಿಯೆಸ್ಟ್ ಫಾರ್ ದಟ್ ಅಕಾರ್ಡಿಂಗ್ ಟು ದ ಜಾನ್ ಕಿಡ್ಸ್ ಅವ್ರು ಹೇಳ್ತಾರೆ. Cheerful person descends means a decrease on even the gloomiest of us with something benediction of a fine day. ಒಂದು ಒಳ್ಳೆಯ ದಿನವನ್ನು, ಒಂದು ಸಂತೋಷದ ಫ್ರೆಂಡು ವ್ಯಕ್ತಿ ತರ್ಬೋದು ಅಂತ ಹೇಳ್ತಾರೆ. ದೆನ್ ನೆಕ್ಸ್ಟ್ ವಾಟ್ ಹ್ಯಾಪನ್ಸ್, ಆ್ಯಂಡ್ ಸೊ ಇಟ್ ವಾಸ್ ಆಲ್ವೇಸ್ ಫೈನ್ ವೆದರ್ ಆನ್ ದ ಪೊಲೈಟ್ ಕಂಡಕ್ಟರ್ಸ್ ಬಸ್. ಆ ಒಂದು ಒಳ್ಳೆಯ ಕಂಡಕ್ಟರ್, ಒಳ್ಳೆಯ ವ್ಯಕ್ತಿಲಿ ಇರ್ತಾನಲ್ಲ, ಅಲ್ಲಿ ಚೆನ್ನಾಗಿರ್ತಕ್ಕಂಥ ವಾತಾವರಣ ಇರುತ್ತೆ. ಆ್ಯಂಡ್ ಹಿಸ್ ಓನ್ ಸಿವಿಲಿಟಿ, his conciliatory address and good humored bearing infected his passengers in lightening their spirits, lightened on his own task. His gaiety was not a wasteful luxury but a sound investment. ಅವನ ಒಂದು ಉಲ್ಲಾಸ, ಹೈ ಸ್ಪಿರಿಟ್ ಇದೇನು ವೇಸ್ಟ್ ಆಗಂಗಿಲ್ಲ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇಟ್ ಈಸ್ ಕಾಲ್ಡ್ ದಟ್ ಸೌಂಡ್ ಇನ್ವೆಸ್ಟ್ಮೆಂಟ್. ನಾವೆಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಬಟ್ ಅಲ್ಲಿ ಕಂಡಕ್ಟರ್ ಏನು ಮಾಡ್ತಾನೆ, ತನ್ನ ಮಾತಿನ ಮೂಲಕ ಒಂದು ಎಲ್ಲರಿಗೆ ಒಳ್ಳೆಯದನ್ನು, ಅವ್ರ ಕಂಫರ್ಟನ್ನು ಬಯಸ್ತಾನೆ ಅಂಥೇಳಿ ಇಲ್ಲಿ ಆಥರ್ ಅವರು ಹೇಳ್ತಾರೆ. ಓಕೆ, ಐ ಹೋಪ್
ಓಕೆ, ಇಟ್ ಈಸ್ ಎಂಡ್ ಆಫ್ ದ ಸ್ಟೋರಿ. ಇದೆ ಇನ್ನೊಂದು 2-3 ಪ್ಯಾರಾಗ್ರಾಫ್ ಇದೆ, ನೋಡೋಣ. ನೆಕ್ಸ್ಟ್ 10th ಪ್ಯಾರಾಗ್ರಾಫು, ಇಟ್ ಈಸ್ ಅ ಮ್ಯಾಟರ್ ಆಫ್ ಜನರಲ್ ಅಗ್ರಿಮೆಂಟ್. ಒಂದು ಜನರಲ್ ಅಗ್ರಿಮೆಂಟ್ ದ್ಯಾಟ್ ದ ವಾರ್ ಹ್ಯಾಸ್ ಹ್ಯಾಡ್ ಅ ಚಿಲ್ಲಿಂಗ್ ಎಫೆಕ್ಟ್ ಅಪಾನ್ ದೋಸ್ ಲಿಟಲ್ ಎವ್ರಿ ಡೇ ಸಿವಿಲಿಟೀಸ್ ಆಫ್ ಬಿಹೇವಿಯರ್ ದ್ಯಾಟ್ ಸ್ವೀಟನ್ ದ ಜನರಲ್ ಏರ್. ವಾಟ್ ಈಸ್ ದ ಮ್ಯಾಟರ್ ಆಫ್ ದ ಟುಡೇಸ್ ಇಯರ್ ಜನರಲ್ ಅಗ್ರಿಮೆಂಟ್ ನಾವು ಮಾಡ್ಕೋಬೇಕು. ದ್ಯಾಟ್ ದ ವಾರ್ ಹ್ಯಾಸ್ ಹ್ಯಾಡ್ ಚಿಲ್ಲಿಂಗ್ ಎಫೆಕ್ಟ್. ಹೊಡೆದಾಡೋದ್ರಿಂದ ಏನಾಗುತ್ತಾ, ಇಟ್ ಈಸ್ ಎಫೆಕ್ಟೆಡ್ ಟು ದ್ಯಾಟ್ ಇನ್ ದ ಗಟರ್ಸ್ ವಿಲ್ ಫ್ಲೋ ವಿತ್ ದ ಬ್ಲಡ್. ಅದ್ರ ಬದಲಾಗಿ ನಾವೇನು ಮಾಡಬೇಕು, ಪ್ರತಿದಿನ ಲಿಟಲ್ ಎವ್ರಿ ಡೇ ಸಿವಿಲಿಟೀಸ್ ಆಫ್ ಬಿಹೇವಿಯರ್ ದ್ಯಾಟ್ ಸ್ವೀಟನ್ ದ ಜನರಲ್ ಏರ್. ಪ್ರತಿನಿತ್ಯ ಸ್ವಲ್ಪ ಓಕೆ ಥ್ಯಾಂಕ್ ಯು ಹೇಳಬೇಕಾ, ಪ್ಲೀಸ್ ಕಮ್ ಇನ್ ಹೇಳಬೇಕಾ, ಪ್ಲೀಸ್ ಗೋ, ಪ್ಲೀಸ್ ಲೀವ್ ಮೀ ಅಂತ ಹೇಳಬೇಕಾ. ಇದರಿಂದ ನಮ್ಮ ಒಂದು ಸಾಮಾಜಿಕ ಜೀವನವನ್ನು ಸಿಹಿಯಾಗಿಸಬಹುದು ಅಂತ ಹೇಳ್ತಾ ಇದ್ದಾರೆ ಅವರು. ಜನರಲ್ ಏರ್ ಅಂದರೆ ಅಟ್ಮಾಸ್ಫಿಯರ್. ವಿ ಮಸ್ಟ್ ಗೆಟ್ ದೋಸ್ ಸಿವಿಲಿಟೀಸ್ ಬ್ಯಾಕ್ ಇಫ್ ವಿ ಆರ್ ಟು ಮೇಕ್ ಲೈಫ್ ಕೈಂಡ್ಲಿ ಆ್ಯಂಡ್ ಟಾಲರೇಬಲ್ ಫಾರ್ ಈಚ್ ಅದರ್. ನಾವೆಲ್ಲರೂ ಏನಾಗಬೇಕು, ಬಹಳಷ್ಟು ಕರುಣಾತ್ಮಕವಾಗಿರಬೇಕು, ಟಾಲರೇಬಲ್, ತಾಳಿದವನು ಬಾಳಿಯಾನು, ತಾಳು ಸಾಮರ್ಥ್ಯ ಬೆಳೆಸ್ಕೋಬೇಕು, ತಾಳ್ಮೆಯನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ವಿ ಕೆನಾಟ್ ದೆಮ್ ಬ್ಯಾಕ್ ಬೈ ಇನ್ವೋಕಿಂಗ್ ದ ಲಾ. ಅವರನ್ನು ನಾವು ಲಾದಿಂದ ಅವರನ್ನು ಇದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಪನಿಷ್ಮೆಂಟ್ ಕೊಟ್ಟರೆ ಇದು ಮಾಡಲಿಕ್ಕಿಲ್ಲ. ದ ಪೊಲೀಸ್ ಮ್ಯಾನ್ ಈಸ್ ನೆಸರಿ ಸಿಂಬಲ್ ಆ್ಯಂಡ್ ದ ಲಾ ಇಸ್ ನೆಸರಿ ಇನ್ಸ್ಟಿಟ್ಯೂಟ್ ಫಾರ್ ಅ ಸೊಸೈಟಿ ದಟ್ ಈಸ್ ಸ್ಟಿಲ್ ಸಮ್ವಾಟ್ ಲೋವರ್ ದ್ಯಾನ್ ದ angels. Like it is, law will not supports like the angels, means ದೇವತೆಗಳು. But the law can only protect us against the material attack, physical attack. ನಮ್ಮನ್ನು ಕಾನೂನು ಎದಕ್ಕೆ ಕಾಪಾಡ್ತದಪ್ಪ ಅಂದ್ರೆ ಫಿಸಿಕಲ್ ಅಟ್ಯಾಕ್ ಆಗಾದ, ನಮ್ಮ ಮೇಲೆ ಯಾರಾದರೂ ದಾಳಿ ಮಾಡಿದಾಗ, ಕಳ್ಳತನ ಮಾಡಿದಾಗ ಅವಾಗಷ್ಟೇ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ನಾರ್ ವಿಲ್ ದ ಲಿಫ್ಟ್ ಮ್ಯಾನ್ಸ್ ವೇ ಆಫ್ ಮೀಟಿಂಗ್ ದ ಮಾರಲ್ ಅಫ್ರಂಟ್ ಆಫ್ ಬೈ ಫಿಸಿಕಲ್ ವೈಲೆನ್ಸ್ ಹೆಲ್ಪ್ ಅಸ್ ಟು ರಿಸ್ಟೋರ್ ದ ಸಿವಿಲಿಟೀಸ್. ನಾವೇನು ಮಾಡ್ಕೋಬೇಕಂದ್ರೆ ಸಭ್ಯತೆ, ನಾಗರಿಕತೆ ಗುಣಗಳನ್ನು ನಾವು ಫಿಸಿಕಲ್ ವೈಲೆನ್ಸನ್ನು ಬಿಟ್ಟು ಗುಡ್ ಮ್ಯಾನರನ್ನು, ಪ್ಲೀಸು, ಥ್ಯಾಂಕ್ ಯು ಅಂತ ಹೇಳೋದನ್ನು ಕಲಿಬೇಕು ಅಂತ ಹೇಳ್ತಿದ್ದಾರೆ ಅವರು. I suggest to him that he would have had a more subtle and effective revenge if he had treated the gentleman who would not say please. ಇಲ್ಲಿ ಹೇಳ್ತಾರೆ ಆಥರ್ ಅವರು, ಗಾರ್ಡಿನರ್ ಹೇಳ್ತಾರೆ, ಇದರ ಬದಲಾಗಿ ಅವರನ್ನು ಹೊರಗೆ ಹಾಕೋ ಬದಲೇ ಏನು ಹೇಳಿಲ್ಲ, ಪ್ಲೀಸ್ ಹೇಳಿಲ್ಲ ಅಂತ ಹೇಳಿಕೆರಿಂದ ಅದು ನನ್ನ ಬಯಸಿದ್ದು ಅವನು ತಪ್ಪು ಅಂತ ಹೇಳ್ತಾರೆ ಅವರು. He would have had the victory not only over the boor ಬಟ್ ಓವರ್ ಹಿಮ್ಸೆಲ್ಫ್ ಆ್ಯಂಡ್ ದ್ಯಾಟ್ ಇಸ್ ಅ ವಿಕ್ಟ್ರಿ ದ್ಯಾಟ್ ಕೌಂಟ್ಸ್. ಬಟ್ ಅವ ಏನು ಮಾಡ್ತಿದ್ದಪ್ಪ ಅಂದರೆ ಇವನೇ ಒಳ್ಳೆಯವನಾಗಿ ಒಳ್ಳೆಯ ವ್ಯಕ್ತಿ ಅಂತ ಅನಿಸ್ಕೊಳ್ತಾ ಇದ್ದ. ಯಾಕಂದ್ರೆ ನಾ ಏನು ಪ್ಲೀಸ್ ಹೇಳಲಿಕ್ಕಂದ್ರೂ ಕೂಡ ಅವನನ್ನು ತಲುಪಿಸೋ ಜಾಗಕ್ಕೆ, ಫ್ಲೋರ್ಗೆ ತಲುಪಿಸ್ದ ಅಂತ ಹೇಳ್ತಾರೆ. ದ ಪೊಲೈಟ್ ಮ್ಯಾನ್ ಮೇ ಲೂಸ್ ದ ಮಟೀರಿಯಲ್ ಅಡ್ವಾಂಟೇಜ್. ಪೊಲೈಟ್ ಮ್ಯಾನ್ ಯಾವತ್ತೂ ಕೂಡ ಏನು ಮಾಡೋಂಗಿಲ್ಲ, ಫಿಸಿಕಲ್ ಅಟ್ಯಾಕ್ಟನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಂಗಿಲ್ಲ. ಆದಷ್ಟು ಮಾತಿನ ಚಕಮಕಿಯಿಂದ, ಮಾತಿನ ಮಲ್ಲ ಅಂತ ಕರಿತೀವಲ್ಲ, ಅವ ಯಾವಾಗಲೇ ಹೊಡೆಸ್ಕೊಳ್ಳೋಂಗಿಲ್ಲ ನೋಡಿರ್ಬೇಕಂದ್ರೆ. ಯಾಕಂದ್ರೆ ಅಣ್ಣ ತಮ್ಮ ಹಾಯನ ನೀ ಬೈದ್ರು ಕೂಡ ಇರಲ್ಲ, ನನ್ನ ಅಮ್ಮವನಿದೆ ಅಂತ ಹೇಗಿರಿಂದ ಈ ಫಿಸಿಕಲ್ ಮಟೀರಿಯಲ್ ಅಟ್ಯಾಕ್ಗಳನ್ನು ತಪ್ಪಿಸ್ಕೊಳ್ತಾರೆ. ಬಟ್ ಈ ಆಲ್ವೇಸ್ ಹ್ಯಾಸ್ ದ ಸ್ಪಿರಿಚುವಲ್ ವಿಕ್ಟ್ರಿ. ಬಟ್ ಅವನಿಗೆ ಯಾವಾಗಲೂ ಏನು ಸಿಗುತ್ತಾ ಆಧ್ಯಾತ್ಮಿಕವಾಗಿ, ರಿಲಿಜಿಯಸ್ ಆಗಿ ವಿಕ್ಟ್ರಿಯನ್ನು ಅವ ಪಡ್ಕೊಳ್ತಾ ಇರ್ತಾನೆ. ಐ ಕಮೆಂಟ್ ಟು ದ ಲಿಫ್ಟ್ ಮ್ಯಾನ್ ಎ ಸ್ಟೋರಿ ಆಫ್ ಚೆಸ್ಟರ್ಫೀಲ್ಡ್ಸ್. ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ, ಈ ಲಿಫ್ಟ್ ಮ್ಯಾನ್ ಯಾರ ಸ್ಟೋರಿಯನ್ನು ಕೇಳಬೇಕು, ತಿಳ್ಕೊಬೇಕಂದ್ರೆ ಚೆಸ್ಟರ್ಫೀಲ್ಡ್ ಸ್ಟೋರಿಯನ್ನು ಅವ ತಿಳ್ಕೊಬೇಕು. ಇನ್ ಹಿಸ್ ಟೈಮ್ ದ ಲಂಡನ್ ಸ್ಟ್ರೀಟ್ಸ್ ವೇರ್ ವಿದೌಟ್ ದ ಪೇವ್ಮೆಂಟ್ಸ್ ಆಫ್ ಟುಡೇ ಆ್ಯಂಡ್ ದ ಮ್ಯಾನ್ ಹೂ ಟುಕ್ ದ ವಾಲ್ ಹ್ಯಾಡ್ ದ ಡ್ರೈಯೆಸ್ಟ್ ಫೂಟಿಂಗ್. ಐ ನೆವರ್ ಗಿವ್ ದ ವಾಲ್ ಟು ಎ ಸ್ಕೌಂಡ್ರಲ್, ಸೇಡ್ ಎ ಮ್ಯಾನ್ ಹೂ ಮೆಟ್ ಚೆಸ್ಟರ್ಫೀಲ್ಡ್ ಒನ್ ಡೇ ಇನ್ ದ ಸ್ಟ್ರೀಟ್. ಇವ ಮಾಡಿದ್ದು, ಇವನ್ ಹಾದಿ ನಾ ಬಿಡಂಗಿಲ್ಲ ಆ ಮೂರ್ಖನಿಗೆ, ಕಿಡಿಗೇಡಿಗೆ ಅಂತ ಹೇಳಿರ್ತಕ್ಕಂಥ ಒಂದು ಚೆಸ್ಟರ್ಫೀಲ್ಡ್ನ ಸ್ಟೋರಿಯನ್ನು ಇವು ತಿಳ್ಕೋಬೇಕು ಲಿಫ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಐ ಆಲ್ವೇಸ್ ಡೂ ಸೇಡ್ ಚೆಸ್ಟರ್ಫೀಲ್ಡ್ ಸ್ಟೆಪ್ಪಿಂಗ್ ವಿತ್ ದ ಬೋ ಇನ್ ಟು ದ ರೋಡ್. ಐ ಹೋಪ್ ದ ಲಿಫ್ಟ್ ಮ್ಯಾನ್ ವಿಲ್ ಅಗ್ರಿ ದಿಸ್ ರಿವೆಂಜ್ ವಾಸ್ ಮಚ್ ಮೋರ್ ಸ್ವೀಟ್ ದೆನ್ ಇಫ್ ಯು ಹ್ಯಾಡ್ ಪ್ಲಂಗ್ ದ ಫೆಲೋ ಇನ್ ಟು ದ ಮಡ್. ಅವನನ್ನು ಹೊರಗೆ ಹಾಕೋ ಬದಲಿ, ಹೊರಗೆ ಮಣ್ಣಲ್ಲಿ ನುಕ್ಕೋ ಬದಲಿ ಅವನ ಜೊತೆ ಏನಾದರೂ ಒಂದು ಒಳ್ಳೆಯ ರೀತಿಯಿಂದ ಅವನನ್ನು ಕರ್ಕೊಂಡೋಗಿ ರೀಚ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ನಮ್ಮ ಗಾರ್ಡಿನರ್ ಹೇಳ್ತಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಐ ಹೋಪ್ ನೀವು ಕೂಡ ಪ್ಲೀಸು, ಥ್ಯಾಂಕ್ ಯು, ಕೆಲವೊಂದಿಷ್ಟು ಪೊಲೈಟ್ ಮ್ಯಾನರ್ಸನ್ನು ಬೆಳೆಸ್ಕೊಳ್ರಿ. ಇದರಿಂದ ಏನು ಮಾಡ್ಬೋದಪ್ಪ ಅಂದ್ರೆ,
ಈ ಹೊಡೆದಾಡೋದು ಜಗಳ ಕದನಗಳನ್ನು ತಪ್ಪಿಸ್ಬೋದು ಅಂತಕ್ಕಂಥ ಈ ಒಂದು ಸ್ಟೋರಿಯ ಎಸ್ಸೇದು ಉದ್ದೇಶದ ಯಾರ್ದಪ್ಪ ಅಂದರೆ ಎ ಜಿ ಗಾರ್ಡಿನರ್ ಅವರು. ಐ ಹೋಪ್ ಇಲ್ಲಿ ಗ್ಲೋಸರಿ ವರ್ಡ್ಸ್ ಇದ್ದಾವೆ. ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಓಕೆ, ಐ ವಿಲ್ ಹ್ಯಾವ್ ದ ಸೊಲ್ಯೂಷನ್. ಅದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಒಂದು ಲೆಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ನಿಮ್ಗೆ ಯಾವುದು ನೀಡ್ ಅದಲ್ಲ ಆ ಒಂದು ಲೆಸನ್ ಮೇಲೆ ಲಿಟ್ರೇಚರ್ ಮೇಲೆ ನಾನೇನು ಮಾಡ್ತೀನಿ ಕ್ಲಾಸನ್ನು ತೆಗೆದುಕೊಂಬಂದು ಹೇಳ್ತಾ ನಿಮ್ಗೆ ಕೆಲವೊಂದಿಷ್ಟು ಗ್ಲೋಸರಿ ವರ್ಡ್ಸ್ ಇದಾವೆ ನೋಡ್ರಿ, ಬೇಕಂದ್ರೆ ಇಲ್ಲಿ ಬರ್ಕೊಡ್ರಿ ಅಂತ ಹೇಳ್ತಾ ಐ ಹೋಪ್ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಜಸ್ಟ್ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ವಾಟ್ ಈಸ್ ಯುವರ್ ಡೌಟ್ ಆ್ಯಂಡ್ ಕನ್ಫ್ಯೂಷನ್? ಓಕೆ, ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಇಫ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು, ನಿಮ್ಮ ಫ್ರೆಂಡ್ಸು ಕೂಡ ಏನು ಮಾಡಿರಿ, ಶೇರ್ ಮಾಡಿರಿ ಅಂತ. ನಿಮ್ಗೆ ಇಷ್ಟ ಆಗಿದ್ರೆ ಜಸ್ಟ್ ಗಿವ್ ಅ ಲೈಕ್ ಫಾರ್ ದಿಸ್ ವಿಡಿಯೋ ಕ್ಲಾಸ್. ಓಕೆ, then you can subscribe this YouTube channel because it is yours. Your subscription is our motivation to bring the more classes. Okay, my dear students, thank you so much. Bye, see you in the next class. Okay.